ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಆರ್ ಜೆ ಸುನೀಲ್. ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿದ್ದೀವಿ ಇವತ್ತು ಕರ್ನಾಟಕ ರಾಜ್ಯದ ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಕ್ಷೇತ್ರವಾದಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ. ಬೆಂಗಳೂರು ಲೋಕಸಭಾ ಕ್ಷೇತ್ರದ ಮಾಗಡಿಯ ಒಂದು ಗಣಪತಿ ಸರ್ಕಲ್ನಲ್ಲಿ ನಾವಿದ್ದೀವಿ. ಮನೆಯಲ್ಲಿ ಸಾಕಷ್ಟು ಜನರು ಇಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಕಾಣುತ್ತೆ. ಏನು ಸರ್ ಬಸ್ಸಲ್ಲಿ ಹೋಗಕ್ಕೆ ಆಯ್ತದೆ ಸರ್? ಗಂಡಸ್ರಿ ಇವತ್ತು ಯಾಕೆ ನೋಡಿಲ್ವಾ ನೀವು? ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತೀರಿ ಅವೆಲ್ಲ? ಇದೇ ಫಸ್ಟ್ ಹೋಯ್ತಿರೋದು? ಇಲ್ಲ ಪ್ರಯಾಣ ಮಾಡ್ತಾ ಇದ್ದೀವಿ. ನಾವು ಇರೋದೇ ಅದರಲ್ಲಿ. ಹೌದಾ? ಆ ಡಿಪಾರ್ಟ್ಮೆಂಟಲ್ಲಿ ಇರೋದು. ಈ ಹೆಂಗಸ್ರಿಗೆಲ್ಲ ಫ್ರೀ ಬಸ್ ಇದೆ, ಸಂತೋಷ. ನಿಮ್ಗೆ ಸೀಟ್ ಸಿಗ್ತಾ ಇದೆಯಾ? ಆರಾಮಾಗಿ ಹೋಗ್ತಾ ಇದ್ದೀರಾ? ಏನು ತೊಂದರೆ ಇಲ್ಲ? ನಮಗೆ ಹಿರಿಯ ನಾಗರಿಕ ಅಂತ ಇದೆ, ನಮಗೆ ಸೀಟ್ ಅಂತೂ ಅದು ಪರ್ಮಲ್ಲೇ ಇದ್ದೆ. ತಕ್ಷಣ ಬಿಟ್ಕೊಡ್ತಾರೆ ಸೀಟ್? ಬಿಟ್ಕೊಡ್ತಾರೆ ಇಡಿ ಪಕ್ಕ. ಹೌದು. ಮಾಗಡಿನಲ್ಲಿ ಎಲೆಕ್ಷನ್ ಹೆಂಗ್ ನಡೀತದೆ? ಬಿಸಿ ಕಾವು ಹೆಂಗಿದೆ? ಇಲ್ಲ ಚುನಾವಣೆ ಹಣಾಹಣಿ ನಡೀತದೆ. ಹಣಾಹಣಿ ಇದೆ ಈ ಸಲ. ಕಾಂಗ್ರೆಸ್ಸಿಂದ ಡಿ ಕೆ ಸುರೇಶ್ ಅವರಿದ್ದಾರೆ, ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಯಾರನ್ನು ಗೆಲ್ಲಿಸ್ತೀರಿ? ಯಾರು ಓಟು? ನಾವು ಕರ್ನಾಟಕಕ್ಕೆ ನಾವು ಜನಪರ ಕಾರ್ಯ ಮಾಡಿರೋದು ಅಂತ ಅಂದೆ ಸಿದ್ದರಾಮಯ್ಯ ಸರ್ಕಾರರು. ಅದರಲ್ಲೂ ಬೆಂಗಳೂರು ಗ್ರಾಮಾಂತರದಲ್ಲಿ ಅತಿ ಹೆಚ್ಚು ಬೂತ್ ಮಟ್ಟದಲ್ಲಿ ಓಡಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ, ಅಂಥ ಒಬ್ಬ ಸಂಸದರು ಇನ್ನೂ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ. ಡಿ ಕೆ ಸುರೇಶ್ ರವರು ಅಂಥ ಒಬ್ಬ ಉತ್ಸಾಹಿ ಸಂಸದರು ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ. ಹೌದು, 100ಕ್ಕೆ 100 ಅವರು. ಹೌದು ಬೂತ್ ಮಟ್ಟದಿಂದ ಅವರು ಕೆಲಸ ಮಾಡಿದ್ದಾರೆ. ಆಮೇಲೆ ಮೋದಿ, ಇವಾಗ ಇವರು BJP ತಮ್ಮ ಸ್ವಂತ ಬಲದಿಂದ ಏನು ಓಟ್ ಕೇಳ್ತಿಲ್ಲ. ಅವರು ಮೋದಿ ತೋರಿಸಿ ಮೋದಿ ಕರ್ನಾಟಕಕ್ಕೆ ನೀರಾವರಿಗೆ ಏನು ಒತ್ತುವರಿ ಕೊಟ್ಟಿದ್ದಾರೆ? ಯಾವ ಡ್ಯಾಮ್ ಕಟ್ಟಿಸಿದ್ದಾರೆ? ಹಾಕಣ್ಣ, ನೀರಾವರಿಗೆ ಏನು ಒತ್ತು ಕೊಟ್ಟು ಕೇಂದ್ರ ಸರ್ಕಾರದಿಂದ ಯಾವ್ದಾರ ಒಂದು ಡ್ಯಾಮ್ ಆಗಲಿ ಏನಾರ ಕಟ್ಟಿಸಿದ್ರೆ ನಾವು ಹೇಳೋಣ. ಈಗ ಡಾಕ್ಟರ್ ಮಂಜುನಾಥ್ ನಿಂತಿದ್ದಾರೆ, ಹೃದಯವಂತ ಅವರು, ಒಳ್ಳೆ ಅವ್ರ ಫೀಲ್ಡಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ. ಅವ್ರಿಗೊಂದು ಚಾನ್ಸ್ ಕೊಡ್ಬೋದಲ್ಲ? ಈಗ ಅವ್ರಿಗೊಂದು ಚಾನ್ಸ್ ಕೊಡ್ಬೋದು ಅಂತಂದ್ರೆ ನಾನು ಒಪ್ಕೋತೀನಿ. ಮಾನ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಅವರು ಧರ್ಮಾತೀತವಾಗಿ ಇದ್ದರು. ರಾಜ್ಯಸಭಾ ಸದಸ್ಯನ ಮಾಡಿದ್ರು. ಆಮೇಲೆ ಇನ್ಫೋಸಿಸ್ ಸುಧಾಮೂರ್ತಿ ಅವ್ರನ್ನ ಅವರು ರಾಜ್ಯಸಭಾ ಸದಸ್ಯರು ಮಾಡಿದ್ರು. ಅದೇ ಥರ ಇವ್ರನ್ನೂ ಒಬ್ಬ ಏನು ಡಾಕ್ಟ್ರು ಇದ್ರೆ ವೈದ್ಯಕೀಯ ಮಾಡೋರು, ಇವ್ರನ್ನೂ ರಾಜ್ಯಸಭಾ ಸದಸ್ಯರು ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡಲಿಲ್ಲ? ಈಗ ಮಾವ ಬಾಮೈದ್ಯರು ಒಂದು ಪಕ್ಷ, ಅಳಿಯ ಒಂದು ಪಕ್ಷ, ಇದು ಯಾವಿದು? ಅಂದಮೇಲೆ ಇಲ್ಲಿ ಏನು ಅವರು ಕೊಟ್ಟಂಥ ಭರವಸೆಗಳನ್ನ ಸಂಪೂರ್ಣವಾಗಿ ಈಡೇರಿಸ್ತಾ ಇದ್ದಾರೆ. ಇದರಲ್ಲಿ ಡಿ ಕೆ ಸುರೇಶ್ ಗೆಲುವಿನ ಬಗ್ಗೆ ಯಾವುದೇ ಅನುಮಾನ ಬೇಡ. ಹೇಳಮ್ಮ ಸರ್, ನಮಗೇನೋ ಯಾವಾಗಿಂದನೂ ಕಾಂಗ್ರೆಸ್ ಅಂತಲೇ ಆಸೆ. ನಮ್ಮ ತಾಯಿ ಇದ್ದಾಗಿಂದನೂ ಅವ್ರು ಗೆಲ್ಲದೆ ಹೋಗ್ಬಿಡ್ಲಿ. ಇಂದಿರಾ ಗಾಂಧಿ ಇದ್ದಾಗಿಂದನೂ, ನಮ್ಮ ತಾಯಿ ಇದ್ದಾಗಿಂದ ನಮ್ಗೆ ಅದೇನೋ ಚಿಕ್ಕ ಮಕ್ಕಳಿಂದ ಅದೇ ರೂಢಿ ಆಗೋಗ್ಬಿಟ್ಟೈತೆ. ಅವ್ರು ಗೆಲ್ಲದೆ ಹೋಗ್ಲಿ ಕಾಂಗ್ರೆಸ್. ಈಗ ರೂಢಿನ ಬದಲಾಯಿಸ್ಕೋಬೇಕು ಅಂತ ಅನ್ಸಿಲ್ವ ಯಾವಾಗಲೂ ನಿಮಗೆ? ಇಲ್ಲ, ಏನೋ ಅದು ಬಂದ್ಬಿಟ್ಟೈತೆ. ಮೋದಿ ಸರ್ಕಾರಕ್ಕೆ ಬೇಕು, ಅವ್ರು ಚೆನ್ನಾಗಿ ಕೆಲಸ ಮಾಡೋರೆ. ಕರ್ನಾಟಕ ಇಡೀ ರಾಜ್ಯಕ್ಕೆ ಅವ್ರು ಬೇಕೇ ಬೇಕು. ಆದರೂ ಕಾಂಗ್ರೆಸ್ಸು ನಮ್ಗೆ ಆಸೆ. ಡಾಕ್ಟರ್ ಮಂಜುನಾಥ್ ಅವ್ರು ನಿಂತಿದ್ದಾರೆ ಈ ಸಲ ಬಿಜೆಪಿಯಿಂದ. ನಿಂತ್ಕೊಂಡು ಅವ್ರೇನು ಹೊಸಬ್ರಲ್ವ ಇವಾಗ? ಅವ್ರು ಯಾವುದು ಏನು ಮಾಡಿಲ್ವಲ್ಲ. ಅದೇ ಅವ್ರ ಕ್ಷೇತ್ರದಲ್ಲಿ ತುಂಬಾ ಹೆಸರು ಮಾಡೋರು. ಅಲ್ಲಿ ಮಾಡೋರು, ಇಲ್ಲೇನು ಮಾಡೋರೆ? ಈಗ ಚಾನ್ಸ್ ಕೊಟ್ಟರೆ ಮಾಡ್ತಾರೆ. ಯಾರು ಚಾನ್ಸ್ ಕೊಡ್ಬೇಕಲ್ಲ? ಎಲ್ಲರೂ ಅವ್ರಿಗೆ ಚಾನ್ಸ್ ಕೊಡೋದಿಲ್ಲ ಯಾರು. ಈ ಗ್ಯಾರಂಟಿ ಎಲ್ಲ ಬರ್ತಾ ಇದೆ ನಿಮ್ಗೆ? 2,000 ಎಲ್ಲ ಬರ್ತಾ ಇದೆಯಾ ನಿಮ್ಗೆ? ನಿಮ್ಮ ಸೊಸೆಗ? ನಿಮ್ಗೆ ಬರ್ತಾ ಇದೆ. ಹೆಂಗ ಅನ್ಸುತ್ತೆ ಇವೆಲ್ಲ? ಪರವಾಗಿಲ್ಲ ಅನಿಸ್ತು. ಎಲೆಕ್ಷನ್ ಆದ್ಮೇಲೆ ಇವೆಲ್ಲ ಇರುತ್ತೆ ಅನ್ಕೊಂಡಿದ್ರೆ ಬೇಡ ಬಿಡಿ, ಇಬ್ರ ಕೊಡೋದಕ್ಕೆ ಆ ದೇಶನೇ ಕೊಡ್ಬೇಕು ಅಂದ್ರೆ ಸುಮ್ಮನೆ ಆಯ್ತೈತಾ ಹೇಳಿ? ಹಂಗಾರೆ ಸಲ ಪಕ್ಕ ನೀವು ಕಾಂಗ್ರೆಸ್. ಆಟೋ ತುಂಬಾ ಮಹಿಳೆಯರು ಬಸ್ಸಲ್ಲಿ ಇರ್ಬೇಕಾದವ್ರು ಆಟೋ ನಿಂತ್ರೆ. ನಮಸ್ಕಾರಮ್ಮ, ನಿಮ್ಮ ಹೆಸರು ಏನ್ ಸರ್? ಆಟೋ ತುಂಬಾ ಹೆಂಗಸು ತುಂಬ್ಕೊ ಹೋಗ್ತಾ ಇದ್ದೀರಿ? ಇನ್ನೇನ್ ಸರ್, ಕಾಂಗ್ರೆಸ್ ಸರ್ಕಾರ ಇನ್ನೇನ್ ಮಾಡಕ್ಕಾಗಲ್ಲ. ಫ್ರೀ ಹೇಳ್ತಾರೆ, ಎಲ್ಲ ಅಪರೂಪಕ್ಕೆಲ್ಲ ಹತ್ತುತ್ತಾರೆ. ಎಲ್ಲ ಬಿಜೆಪಿಗೆ ಬಿಡಿ ಸರ್, ನಾವು ಹಾಕೋದು ಬಿಜೆಪಿಗೆನಾ? ಬಿಜೆಪಿ ಯಾಕೆ ನಂಗೆ ರೋಜಿಸ್ಬಿಟ್ಟವ್ರು ಕಾಂಗ್ರೆಸ್ನವ್ರು ನಮ್ಮನ್ನ. ಅಲ್ಲ, ನಿಮ್ಮನ್ನ ರೋಜಿಸ್ಬಿಟ್ಟವ್ರೆ. ಸರಿ, ನಿಮ್ಗೇನ್ ಮಾಡೋರೆ ಅಮ್ಮ? 2,000 ಬರ್ತಾ ಇದೆಯಾ? ಬರ್ತಾ ಇದೆ. ಮನೇಲಿ ಫ್ರೀ ಕರೆಂಟು, ಫ್ರೀ ಬಸ್ಸು ಎಲ್ಲ ಬರ್ತಾ ಇದೆ. ಫ್ರೀ ಬಸ್ ಇಟ್ಕೊಂಡು ಆಟೋ ಹತ್ಬಿಟ್ಟಿದ್ರೆ ಮತ್ತೆ ನೀವು? ಈಗ ಅರ್ಜೆಂಟ್ಗೆ ಹೋಗ್ಬೇಕಲ್ಲ, ಇನ್ನೇನ್ ಮಾಡ್ತೀವಿ ಎಲ್ಲಾರ? ಹೌದಾ? ಏನ್ ಮಾಡ್ತೀರಿ ಸರ್ ಎಲೆಕ್ಷನ್ ಅಲ್ಲಿ? ಕಾಂಗ್ರೆಸ್ಗೆ ಬಿಜೆಪಿಗೆ ಓಟು? ಯಾವ್ದಕ್ಕೆ? ಬಿಜೆಪಿಗೆ ಅಂದ್ರೆ ಆಟೋ, ಬಿಜೆಪಿಗೆ ಇನ್ನಂದ್ರೆ ಕಾಂಗ್ರೆಸ್ ನೆಕ್ಸ್ಟ್ ಆಟೋ ಬರಲ್ಲ. ಏನಮ್ಮ ನೀವೇನ್ ಮಾಡ್ತೀರಿ? ಯಾರಿಗೆ?
ಹೇಳಿ ಸರ್, ಎಲ್ಲಿ ಮಾಗಡಿನಲ್ಲಿ ಹೆಂಗಿದೆ ಒಂದು ಎಲೆಕ್ಷನ್ನ ಭರಾಟೆ? ಮಾಗಡಿನಲ್ಲೂ ಫೈಟ್ ಇದೆ, ಆದರೆ ಸುರೇಶ್ ಅವ್ರು ಮುಂದಾಯ್ತಾರೆ. ಜನ ಯಾಕೆ ಕೈ ಹಿಡಿತಾರೆ ಅಂತ ಅಂದರೆ, ಅವರು ನೀರಾವರಿ ಯೋಜನೆಗಳನ್ನ ಇಲ್ಲಿ ಅನುಷ್ಠಾನ ಮಾಡಬೇಕಾದ್ರೆ ಅವರ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ಬಾಲಕೃಷ್ಣ ಅವ್ರನ್ನ ಬೆಂಬಲಿಸ್ದಂಗೆ ಸುರೇಶ್ ಅವ್ರನ್ನ ಬೆಂಬಲಿಸಿದ್ರೆ ನಮ್ಮ ನೀರಾವರಿ ಯೋಜನೆಗಳು ಇಲ್ಲಿ ಆಗ್ತವೆ. ಬಿಜೆಪಿ ಮೋದಿಯಲ್ಲೇ ಈ ಕಡೆ ಏನೂ ಇಲ್ಲ. ಮೋದಿಯಲ್ಲಿ ಇಲ್ಲಿಲ್ಲ ಬಿಡಿ. ಹೇಳಿ ಸರ್, ನಿಮ್ಮ ಪ್ರಕಾರ? ಪ್ರಕಾಶರ ದೇಶದ ಭದ್ರತೆಗೆ ಬಿಜೆಪಿ ಪಕ್ಷ ಬೇಕು. ಬಿಜೆಪಿ ಅಡ್ಡ ಬಲ ಎಲ್ಲಿಂದ ಬಿಜೆಪಿ ಕೊಡ್ತೀವಿ ನಾವು. ದೇಶದ ಭದ್ರತೆಗೆ ಮುಂದೆ ಮೋದಿ. ಯಾಕೆ ಅಂತೀರಾ? ರಾಜ್ಯದಲ್ಲೂ ದೇಶದ ಭದ್ರತೆ ಮೇನ್ ಅಲ್ವಾ? ರಾಜ್ಯ ಇದ್ರೆ ದೇಶ. ಡಿ ಕೆ ಸುರೇಶ್ ಅವ್ರು ಕೆಲಸ ಮಾಡ್ತಾ ಇಲ್ವಾ ಇಲ್ಲಿ? ಎಲ್ಲಿ ಇಲ್ಲಿ ಇಲ್ಲ, ಮಾಡಿದ್ದಾರೆ ಹಿಂದೆ. ಆದರೂ ದೇಶದ ಭದ್ರತೆ ದೃಷ್ಟಿಯಿಂದ ಇವರೇ ಸರಿ. ಹೌದಾ? ನಮ್ಮ ಡಿ ಕೆ ಸುರೇಶ್ ಅವ್ರಿಗೆ. ಡಿ ಕೆ ಸುರೇಶ್ ಅವ್ರಿಗೆ ಯಾಕೆ? ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೋದಲ್ಲ ಸರ್? ಈಗ ಹೊಸಬ್ರು ಅವರು, ಅಷ್ಟಾಗಿ ನಮಗೆ ಅಷ್ಟೇ ಅನುಭವ ಇಲ್ಲ. ಡಿ ಕೆ ಸುರೇಶ್ ಅವ್ರಿಗೆ ಕೆಲಸ ಮಾಡೋರು ನಮ್ಮ ಕಡೆ ಎಲ್ಲ, ಹಂಗಾಗಿ ನಾವು ಸ್ವಲ್ಪ ಅವ್ರ ಕಡೆ ಇದು ಮಾಡ್ತಾ ಇದ್ದೀವಿ. ಹೇಳಿ ನಟರಾಜ್ ಅವರೇ, ಯಾರ್ದು ಬೆಂಬಲ ಇಲ್ಲಿ? CN ಮಂಜುನಾಥ್ ಬಿಜೆಪಿ ಬೆಂಬಲಿಸ್ತೀವಿ ನಾವು. ಯಾಕೆ? ಹೌದು, ಮೋದಿ ಸೆಂಟ್ರಲಲ್ಲಿ ದೇಶದ ಭದ್ರತೆ ಇರಬೇಕು. ಅಲ್ಲ ಸರ್, ಇದು ಒಂಥರ ಡಿ ಕೆ ಅವ್ರಿಗೆ ಭದ್ರಕೋಟೆ ಅಂತಾರೆ ಅವರು. ಇಲ್ಲ ಇಲ್ಲ, ಅವೆಲ್ಲ ಸುಳ್ಳು. ಯಾವ ಭದ್ರಕೋಟೆನೂ ಇಲ್ಲ. ನಾವು 2.5 ಲಕ್ಷ ಲೀಡಲ್ಲಿ ಗೆಲ್ಸ್ತೀವಿ ಈ ಸಲ. ಓ, ಹಾಂ, 2.5 ಲಕ್ಷ. CN ಮಂಜುನಾಥ್ ಅವ್ರಿಗೆ. ಹೌದಾ? ಬಿಜೆಪಿ. ಹೊಸಬ್ರು ಅವ್ರಿಗೆ ಏನ್ ಗೊತ್ತು ಸರ್? ನಾವು ಇಲ್ಲ, ಒಳ್ಳೆ ಎಜುಕೇಟೆಡ್ ಅವರು. 3 ಸಲ ಹೆಂಗ್ ಗೆಲ್ಸ್ಬಿಟ್ರಿ ಮತ್ತೆ ಡಿ ಕೆ ಸುರೇಶ್ ಅವ್ರನ್ನ? ಅವಾಗಿತ್ತು, ಅವಾಗ ಎದುರಾಳಿ ಇರ್ಲಿಲ್ಲ ಅಂತ ಪ್ರಬಲವಾದವರು, ಹಂಗಾಗಿ ಗೆದ್ದಿದ್ದಾರೆ. ಈಗ ಮಂಜುನಾಥ್ ಅವ್ರನ್ನ ಯಾವ ಮುಖ ನೋಡ್ಕೊಂಡು ಓಡಾಕ್ತೀರ? ಅವರು ದೇವೇಗೌಡರ ಅವರ ಫ್ಯಾಮಿಲಿ ಅಂತನೋ, ಡಾಕ್ಟರ್ ಅಂತನೋ, ಬಿಜೆಪಿ ಮುಖ? ದಳ ಬಿಜೆಪಿ ಎರಡು ಒಂದಾಗೈತಿ ಈ ಸಲ, ಹಂಗಾಗಿ ಪ್ರಬಲವಾಗಿ ಐತೆ ಅವ್ರಿಗೆ ಬಿಜೆಪಿ ಅವ್ರಿಗೆ ಈ ಸಲ. ಹಂಗೆ ಹೇಳಿ ಸರ್, ನಿಮ್ಮ ಓಟ್ ಯಾರಿಗೆ? ಬಿಜೆಪಿ. ಯಾಕೆ? ದೇಶ ಅಭಿವೃದ್ಧಿಗೆ ದೇಶ ಮುಖ್ಯ ಮೇನು, ಆಮೇಲೆ ಮಿಕ್ಕಿದ್ದು. ರಾಜ್ಯದಲ್ಲೂ ಈಗ ಹೆಣ್ಮಕ್ಳಿಗೆಲ್ಲ ಗ್ಯಾರಂಟಿಗಳು ಕೊಟ್ಟು ಅಭಿವೃದ್ಧಿ ಆಗಿಲ್ಲ. ಅವೆಲ್ಲ ಏನು ಅವಶ್ಯಕತೆ ಬೇಕಿಲ್ಲ ನೋಡಿ, ಅಲ್ಲಿ 2 ಅವರಿಂದ ಕಾಯ್ತಿದ್ದಾರೆ ಬಸ್ಗೆ. ಸರ್, ನಾವೆಲ್ಲ ಡಿ ಕೆ ಸುರೇಶ್ಗೆ ಈ ಸಲ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಯಾಕಂದರೆ ಒಳ್ಳೆ ಕೆಲಸಗಾರರು, ಬೂತ್ ಮಟ್ಟದ ಕೆಲಸಗಾರರು ಅನ್ನೋದಕ್ಕಿಂತ ಇಡೀ ಪಂಚಾಯತಿ ವೈಸಲ್ಲಿ ಇಡೀ ಮನೆಗೆ ಇಡೀ ಗ್ರಾಮಾಂತರ ಏನಿದೆ ಎಲ್ಲರ ಮನೆಯೂ ಅವ್ರಿಗೆ ಪರಿಚಯ ಇದೆ. ನಮ್ಮ ವೈಯಕ್ತಿಕವಾಗಿ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಗೌರವ ಇದೆ. ಅವ್ರು ರಾಜಕೀಯಕ್ಕೆ ಬರಬಾರ್ದಾಯಿತು, ಬಂದುಬಿಟ್ಟಿದ್ದಾರೆ ವಿಧಿ ಇಲ್ಲದೆ, ಆಯಿತಾ? ಅವರು ಹಂಗೆ ಇರಲಿ. ಯಾಕಂದರೆ ಅವ್ರಿಗೆ ಯಾರು ಏನು ಅಂತಲೇ ಗೊತ್ತಿಲ್ಲ. ಆಮೇಲೆ ಯಾವ ಮಟ್ಟದಲ್ಲಿ ಸರ್ಕಾರದಿಂದ ಅಮೌಂಟ್ ತರಬೇಕು, ಹೆಂಗೆ ಕೆಲಸ ಮಾಡಿಸ್ಬೇಕು ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಈಗ ರಾಮ ಮಂದಿರ ಕಟ್ತಾರೆ, ರಾಮ ಮಂದಿರದಿಂದ ಯಾರಿಗೂ ಉಪಯೋಗ ಇದೆ ಹೇಳಿ? ದೇವಸ್ಥಾನದಿಂದ ಯಾರಿಗೂ ಉಪಯೋಗ ಇದೆ? ಈಗ ನೋಡಿ, ದೇವರಿದೆ, ಕೈ ಮುಗಿದ್ದೀವಿ, ಗಣೇಶ ಒಳ್ಳೇದು ಮಾಡಪ್ಪ. ರಾಮ ಮಂದಿರ ಕಟ್ಟಿದ್ರೆ ಒಳ್ಳೇದು ಮಾಡಿ, ಯಾರಿಗೂ ಉಪಯೋಗ ಅದರಿಂದ ಹೇಳಿ? ನಮಗೆ ದೇಶ ಉದ್ಧಾರ ಆಗಬೇಕಂದ್ರೆ ಮೊದಲು ಬಡವ್ರ ಮಕ್ಕಳು ಉದ್ಧಾರ ಬೆಳಿಬೇಕು. ಓಕೆ, ಈ ಸಲ ಹೇಳ್ತಾ ಇದ್ದಾರೆ ದೇವೇಗೌಡರು ಫ್ಯಾಮಿಲಿ ವರ್ಸಸ್ ಡಿ ಕೆ ಬ್ರದರ್ಸ್ ಫ್ಯಾಮಿಲಿ ಅಂತ. ಸರ್, ಬೇರೆ ಕ್ಯಾಂಡಿಡೇಟ್ ಇರಲಿಲ್ವಾ ಸರ್? ಈಗ ದೇವೇಗೌಡರು ಫ್ಯಾಮಿಲಿನ ಬೇಕಾ? ಬೇರೆ ಕ್ಯಾಂಡಿಡೇಟ್ ಇರಲಿಲ್ವಾ? ಪಕ್ಷಕ್ಕೋಸ್ಕರ ದುಡ್ದಿರೋರು ಎಷ್ಟು ಜನ ಅವರೇ ನಮ್ಮಂಥ ಕಾರ್ಯಕರ್ತರುಗಳು. ಅವ್ರನ್ನೇ ಬಿಟ್ಬಿಟ್ಟು ಇವರು ಕುಟುಂಬನೇ ಬರಬೇಕಾ? ದೇವೇಗೌಡರು ಕುಟುಂಬನೇ ಬರಬೇಕಾ? ಏನು ಮೈನಸ್ ಪಾಯಿಂಟ್ ಆಗ್ಬೋದು ಡಾಕ್ಟರ್ ಮಂಜುನಾಥ್ ಅವ್ರಿಗೆ? ಸರ್, ಮೈನಸ್ ಪಾಯಿಂಟ್ ಏನಿಲ್ಲ ಪಾಪ. ಅವರು ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥವ್ರು, ಎಲ್ಲರಿಗೂ ಪರಿಚಯನೇ. ಆದರೆ ಅವ್ರನ್ನ ಈ ನಮ್ಮ HD ಕುಮಾರಸ್ವಾಮಿ ಅವರು BJP ಅವರು ತಗೊಂಬಂದು ತುಂಬ ಹಾಳು ಮಾಡ್ತಾ ಇದ್ದಾರೆ. ಭಾಳ ದೊಡ್ಡ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಸರ್? ಯಾಕೆಂದರೆ ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ಒಂದು ಗ್ರಾಮ ಪಂಚಾಯಿತಿಯಲ್ಲೆಲ್ಲ ಸಾಕಷ್ಟು ಕಷ್ಟ ಇದೆ ಇವತ್ತು ರಾಜಕಾರಣ ಮಾಡ್ತಕ್ಕಂಥದ್ದು. ಜನರು ಬೇಡಿಕೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇರ್ತವೆ. ಮಾಗಡಿನಲ್ಲಿ ಯಾರು ಗೆಲುವಿಗೆ ಸಿದ್ಧ? ಡಿ ಕೆ ಸುರೇಶ್ ಗೆಲುವು ಸಿದ್ಧ. ನಮ್ಮ ಬೆಂಬಲ ಅಲ್ಲ ಅವ್ರಿಗೇನೆ. ಯಾಕೆ? ಒಳ್ಳೆ ಕೆಲಸಗಾರ ಸರ್. ಹಂಗಾರೆ ಇವರು ಪ್ರತಿಯೊಬ್ಬ ವ್ಯಕ್ತಿಗೂ ಸ್ಪಂದಿಸಿದಂಥ ವ್ಯಕ್ತಿ ಡಿ ಕೆ ಸುರೇಶ್ ಅವರು. ಹೌದಾ? ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ, ಗೆಲ್ಲಿತಾರೆ. 100ಕ್ಕೆ 100 ಸತ್ಯವಾದ ವಿಚಾರ. ಈಗ ಡಾಕ್ಟರ್ ಮಂಜುನಾಥ್ ಅವರು ಮೋದಿ ಅವ್ರ ಬೆಂಬಲನೇ ಇದೆ ಸರ್. ನಾವು ನೋಡೇ ಇಲ್ಲ ಅವ್ರನ್ನ, ಮೋದಿ ಅವ್ರನ್ನ ನೋಡಿಲ್ಲ, ಡಾಕ್ಟರ್ ಮಂಜುನಾಥ್ ಅವ್ರು ನೋಡಿಲ್ಲ. ಮೋದಿ ಅವ್ರು ಮಾಡಿಗೆ ಬಂದ್ರೆ ಗೆಲ್ಲಿಸ್ತೀರಾ ಡಿ ಕೆ ಇವ್ರನ್ನ? ಸರ್, ಆಗಲ್ಲ ಸರ್. ನಾವೇ ಸುರೇಶ್, ಬೆಂಗಳೂರಿಗೆ ಬಂದೇ ಸೋತಾಗಿದ್ದು ಡಿ ಕೆ ಸುರೇಶ್ ಅವ್ರಿಗೇನು ಸರ್? ಸೊ ಇಷ್ಟೆಲ್ಲ ಕೆಲಸ ಮಾಡಿದ್ರು ಈ ಸಲ ಇಷ್ಟೊಂದು ಟಫ್ ಫೈಟ್ ಯಾಕೆ ಹಂಗಾರೆ? ಟಫ್ ಫೈಟ್ ಅಂದರೆ ಕುಮಾರಸ್ವಾಮಿ ಅವರು ಅಲ್ಲಿ ಮಂಡ್ಯಕ್ಕೆ ಹೋದ್ರಲ್ಲ, ಅವ್ರ ಬದಲು ಅವ್ರು ಮಾವತ್ತಾನೆ JDS ಇಂದನೇ ಕೊಡ್ಬೋದಾಯ್ತಲ್ಲ. ಅವರು BJPಯಿಂದ ಕೊಟ್ಟರು. BJP JDS ಹೇಳ್ತಿ ಕೇಳಿ. ಮಂಜುನಾಥ್ ಅವರು ನಮಗೂ ಒಳ್ಳೆಯದು ಅನ್ನಿಸ್ತದೆ. ಅವರು ಸಮಾಜ ಸೇವಕರು ಅಂತ ನಮಗೂ ಒಳ್ಳೆಯದು. ಇವರು ಕುಮಾರಸ್ವಾಮಿ ನಿಂತ್ಕೊಬೋದಾಯ್ತಲ್ಲ, ಇಲ್ಲ ಮಗನ ಹಾಕ್ಬೋದಾಯ್ತಲ್ಲ. ಪಾಪ ಅಪ್ಪನ ಹಾಕ್ರಿ ಪಾಯಿನ ಮಾವ ಅಂದ್ಬಿಟ್ಟು. ಇಟ್ಲಿಂದ BJP ಸಿಂಬಲು, ಅವ್ರು JDS ಸಿಂಬಲ್.
ಮೈತ್ರಿ ಆಗೋರಲ್ಲ ಅದಕ್ಕೆ ನಿಲ್ಸವ್ರೆ. ಅದಕ್ಕೆ ಹೇಳ್ತಾ ಇರೋದು, ಅವರೇ ಇಲ್ಲಿ ನಿಂತ್ಕೊಬೋದಾಯ್ತಲ್ಲ, ಎಲ್ಲ ಜೆ ಡಿ ಸಿಂಬಲ್ ಕೊಡ್ಬೋದಾಯ್ತಲ್ಲ, ಹಾ ಗ್ರಾಮಾಂತರ ಜೆ ಡಿ ಸಿಂಬಲ್ ಕೊಡ್ಬೋದಾಯ್ತಲ್ಲ. ಅವ್ರೆ ನಮ್ಮ ಮಾವ ಅಲ್ವಾ ಬಿಡು ಅಂತ ಮಾಡ್ಬೋದು. 3 ಸೀಟ್ ಕೈ ಕಟ್ಕೊಡ್ಬೇಕಾಯ್ತಾ? 5 ಸೀಟ್ 6 ಸೀಟ್ ಹೊಡಿಬೋದಾಯ್ತು ಅವರು. ಮಾಮೂಲಿ ಏನು ಸೀಟ್ ಅದು 3 ಸೀಟ್ ಮಾಮೂಲಿ ಕುಮಾರಸ್ವಾಮಿ ಗೆಲ್ತಾನೆ ಇತ್ತು. ಮಾಮೂಲಿ ನಿಲ್ತಾ ಇತ್ತು, ಇಲ್ಲೂ ಗೆದ್ಕೊಳ್ಳೋರು, ಕೋಲಾರೊಂದು ಗೆದ್ಕೊಳ್ತಾರೆ ಮಾಮೂಲಿ. ಅವ್ರ ಹತ್ರ ಕೈ ಕಟ್ಕೋಬೇಕಾಯ್ತಾ? ಇವರೊಬ್ರು ಪ್ರಧಾನಿ. ಯಾಕೆ ಮೈತ್ರಿ ಆಗೋರೆ ಅಂತೀರಾ ಮತ್ತೆ? ಯಾರು ಕೆಲಸ ಗಿದಿಬೇಕು. ಯಾವ ಕಡೆ ಹೆಂಗೆ ಹೋಯ್ತೀವಿ ಹಂಗೋ, ಈ ಕಡೆ ಹೋದಾಗ ಹಿಂಗೆ ಎಲ್ಲರೂ ಅಷ್ಟೇ ಮಾಡೋದು. ಎಲ್ಲ ಕೆಲಸ ಗಿಡಕ್ಕೆ ಅಂತಂದ್ರು ಗಿಫ್ಟು. ಈಗ 2,000 ಅಂದರು. ಈಗ ಜೆ ಡಿ ಎಸ್ ಅವರಾಗಲಿ ಬಿ ಜೆ ಪಿದಾಗಲಿ ನಾವು ತಗೊಳ್ಳಿದ್ದ ಅಂದ್ಬಿಟ್ಟು ತಗೊಳ್ಳಲ್ಲ ಅಂದ್ಬಿಟ್ಟು ಗಣೇಶ ಮುಂದೆ ಆತ್ಮಸಾಕ್ಷಿ ಮಾಡಿಬಿಡ್ಲಿ. ಬೇಡ ಅಂತ ಕ್ಯಾನ್ಸಲ್ ಮಾಡ್ಬೇಕು. ಅವ್ರು ಅಂದಿದ್ರಿಗೆ ಹೇಳ್ಬೇಕು, ತಗೊಬಿಡಿ ಕಡೆ ವಿಷ ಅದು ಅನ್ಬೇಕು. ಜೆ ಡಿ ಎಸ್ ಅಂತಿದ್ರು, ಬಿ ಜೆ ಪಿ ಅಂತಿದ್ರು ಎಲ್ಲ ವಿಷ ತಗೊಬಿಡಿ ಕಡೆ ಅದು. ಯಾರು 100% ಸತ್ಯ. ಯಾರು ಏನು ಹೇಳ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವರು 1-1.5 ವರ್ಷದೊಳಗೆ ಗೆಲುವು, ಸುರೇಶ್ ಗೆಲುವು ಖಚಿತ. ಓಕೆ ಯಜಮಾನ್ರೆ, ನಾವು ಕಾಂಗ್ರೆಸ್. ನೀವು ಕಾಂಗ್ರೆಸ್ಸು, ಯಾಕೆ? ನಮ್ಗೆ ಇಲ್ಲಿ ಬಾಲಕೃಷ್ಣ ಅವರು ಕಾಂಗ್ರೆಸ್. ಬಾಲಕೃಷ್ಣ ಸುರೇಶ್ 2 ಒಂದೇ ನಮಗೆ. ನಾವು ಅವ್ರು ಬಿಟ್ಟು ಹೋಗಲ್ಲ ಸರ್, ಬಿಟ್ಟು ಹೋಗಲ್ಲ. ಯಾರು ಈ ಸಲ? ನಾವು ಡಾಕ್ಟರ್ ಮಂಜುನಾಥ್ಗೆ. ಮಂಜುನಾಥ್ ನಾವು ಮೋದಿ ನೋಡ್ತೀವಿ, ದೇಶ ಬಾಳೋದು. ಈ ಮುಳುಗೋದೆಲ್ಲ ನೋಡ್ತಾ ಇರೋದು. ಮುಳುಗ್ತಾ ಇತ್ತ ದೇಶ ಬಾಳೋದು ನಾವು ನೋಡ್ತಾ ಇರೋದು. ಮೊದಲು ನಮ್ಮ ಮಕ್ಳು ಮರಿ ಒಳ್ಳೇದಾಗಬೇಕು. ಡಾಕ್ಟರ್ ಮಂಜುನಾಥ್ಗೆ ನಾವು ಓಟ್ ಹಾಕೋದು. ಡಾಕ್ಟರ್ ಮಂಜುನಾಥ್ 100% ಗಣೇಶ ಗುಡಿ ಮುಂದೆ ಹೇಳ್ತೀನಿ, ಗೆದ್ದಿತಾರೆ. ಗೆಲ್ತಾರೆ, ಗೆದ್ದಿತಾರೆ. ತಿರ್ಗಾ ಗೆದ್ದಿಲ್ಲ ಅಂದ್ರೆ ನಾನು ಈ ಗಣೇಶ ಗುಡಿ ಮುಂದೆ ತಲೆ ಬೋಡ್ಸ್ಕೊಂಡು ತಿರ್ಗ್ಬಿಡ್ತೀನಿ. ಚಾಲೆಂಜ್ ಪಕ್ಕ ಗೆದ್ದಿತಾರೆ. ಏನ್ ಮೈನಸ್ ಪಾಯಿಂಟ್ ಹಂಗಾರೆ ಇವ್ರಿಗೆ? ಏನಾಗ್ಲಿ ಬಿಜೆಪಿ ಗೆದ್ದಿತಾರೆ ಅಷ್ಟೇ. ಸೋಲಕ್ಕೆ ಕಾರಣ ಏನಾಗುತ್ತೆ ಡಿ ಕೆ ಸುರೇಶ್ ಅವ್ರಿಗೆ ಅಂತೀರಾ? ಅವ್ರು ನಮಗ್ ಗೊತ್ತಿಲ್ಲ. ಡಿ ಕೆ ಸುರೇಶ ಏನು ಕೆಲಸ ಏನು ನಾಲ್ಕಣಿದು ಮಾಡಿಲ್ಲ. 2 ಸಲ ಗೆದ್ದಲ್ಲ ಒಯ್ಯ. ಏನ್ ಮಾಡೋದು ತೋರಿಸ್ಲಿ. ನಿಮ್ ಸುತ್ತ ಇರೋರೆ ಇಲ್ಲಿ ಯಾರ ಹೇಳ್ತಾರೆ? ನಾನು ಹೇಳದ್ ಕೇಳ್ರಿ ಸಾ. ಅವ್ರು ಏನು ಮಾಡಿಲ್ಲ, ಏನು ಮಾಡಿಲ್ಲ. ಇಲ್ಲೊಂದು ಮಸಾಣದ ಇದನ್ನ ಕಟ್ಸವ್ರೆ, ಅದನ್ನ ಓಪನ್ ಮಾಡಿಲ್ಲ ಗೊತ್ತಾ? ಹಂಗೆ ಬಿದ್ದದ ಅದು. ಮಂಚಿನ ಬೆಲೆ ನೀರು ತಂದಿದ್ದಾರೋ? ನೀರು ತಂದಿದ್ದು ಮಂಜುನಾಥ್. ಯಾರು ಹೇಳ್ಬೋದು ಮಂಜುನಾಥ್ ತಂದಿರೋದು? ಬೆಂಗಳೂರಿಗೆ ಕೆಂಚಿ ರೋಡ್ ಆಯ್ತಾ ಇದೆ. ಕೆಲಸ ಆಗ್ಬೇಕಾದ್ರೆ ಶಿವಕುಮಾರ್ ಸಾಹೇಬ್ರು ಹಿಂದೆ ಕೆಲಸ ಆಗ್ಬೇಕಾದ್ರೆ ಕುಮಾರಸ್ವಾಮಿ ಕುಮಾರಣ್ಣ ಆಗಿರೋದು. ಮಾಗಡಿ ತಾಲೂಕಲ್ಲಿ ಇಂಪ್ರೂವ್ ಆಗಿರ್ಬೇಕಾದ್ರೆ ಕುಮಾರಣ್ಣ ಮಾಡಿರೋದು. ಯಾರು ಮಾಡಿಲ್ಲ. ಕುಮಾರಣ್ಣ ಕಾಲದಲ್ಲೇ ಕೆಲಸ ಆಗಿರೋದಿಲ್ಲ. ಸಾಧ್ಯ ಇಲ್ಲ. ಕುಮಾರಣ್ಣ ಸಾಧ್ಯ ಇಲ್ಲ. ಇವತ್ತು ಗ್ಯಾರಂಟಿ ಯೋಜನೆಗಳು ಸರ್ ಪ್ರತಿ ಮನೆಗೆ ಜೆಡಿಎಸ್ ಬಿಜೆಪಿ ಎಲ್ಲ ಮಹಿಳೆಯರು ಡಿ ಕೆ ಸುರೇಶ್ ಗೆಲುವು. ರಾಜ್ಯದಲ್ಲಿ ಯಾರೇ ಬರ್ಬೋದು, ಆದ್ರೆ ನಮ್ಮ ಕೇಂದ್ರದಲ್ಲಿ ನಮ್ಗೆ ಮೋದಿ ಇರಬೇಕು. ಇವತ್ತು ಹಿಂದೂಗಳ ಆರ್ಭಟ ಜಾಸ್ತಿ ಆಗಿದೆ ಅಂದ್ರೆ ಮೋದಿ ಅವ್ರ ಕಾರಣ. ಯಾರ್ಯಾರು ಹೇಳ್ತಾರೆ ಮೋದಿ ಅವ್ರು ಏನು ಮಾಡಿಲ್ಲ. ಇವತ್ತು ನಮ್ಮ ಹೈಟೆಕ್ ಸಿಟಿ ಆಗಿದೆ. ನಮ್ಮ ದೇಶನ ಎಲ್ಲ ದೇಶಗಳು ತಿರುನೋಡಂಗೆ ಮಾಡಿರೋದು ಮೋದಿ. ರಾಜ್ಯದಲ್ಲಿ ಯಾರು ಏನೇ ಮಾಡ್ಕೊಂಡಿದ್ರು ಕೇಂದ್ರದಲ್ಲಿ ನಮ್ಮ ಮೋದಿ ಅವರು ಇರ್ತಾರೆ. ಮೋದಿ ಅವ್ರನ್ನ ಗೆಲ್ಲಿಸ್ಬೇಕು. ಡಿ ಕೆ ಸುರೇಶ್ನ ಬಿಟ್ಟು ನಮ್ಮ ಮಂಜುನಾಥ್ ಅವರು ಸರ್ ನಮ್ಗೆ ಜನರನ್ನ ಉಳಿಸೋರ್ಬೇಕು, ಜನರನ್ನ ಸಾಯಿಸೋರ್ ಬೇಡ. ಏಕೆಂದ್ರೆ ಇಲ್ಲಿ ಬಡವ್ರು ಇರೋದು, ಬಡವ್ರ ಕಡೆ. ಯಾಕೆಂದ್ರೆ ಎಷ್ಟೋ ಜನ ಅನಕ್ಷರಸ್ಥರಿದ್ದಾರೆ, ಮತ್ತೆ ಅನಾರೋಗ್ಯದಿಂದ ಬಳಲುತ್ತಿರೋರ್ಗೆ ಹೆಜ್ಜೆ ಹೋದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ದುಡ್ಡು ಆಗಿರ್ಬೋದು ಅಥವಾ ಆಶ್ವಾಸನೆಗಳು ಯಾರಿಗೂ ಬೇಡ ಸರ್. ನಾವು ಡಿ ಕೆ ಸುರೇಶ್ ಅವ್ರು ಹೇಳ್ತಾರೆ, ನಾನು ಗ್ರಾಮ ಪಂಚಾಯತಿ ಸದಸ್ಯನ ತರ ಎಲ್ಲಾ ಕಡೆ ಕೆಲಸ ಮಾಡ್ತೀನಿ, ಎಲ್ಲರ ಕೈಗೂ. ಸರ್ ಏನ್ ಮಾಡಿದ್ದಾರೆ ಸರ್? ಇಷ್ಟು ವರ್ಷದಿಂದ ಸಿಕ್ತಿಲ್ದವ್ರು ಇವಾಗ ಸಿಕ್ಬಿಡ್ತಾರ? ಸಿಗದೆ 3 ಸಲ ಗೆದ್ದಿದಾರ ಸರ್. ಗೆದ್ದಿದ್ದಾರೆ ಸರ್. ಗೆದ್ದಾದ್ಮೇಲೆ ಏನ್ ಮಾಡಿದ್ದಾರೆ? ಇವಾಗ ಇವ್ರನ್ನ ಒಂದ್ಸಲ ಇವ್ರನ್ನ ಇವಾಗ ಡಾಕ್ಟ್ರು ಹಲವಾರು ಜನಕ್ಕೆ ಎಷ್ಟೋ ಚಿಕಿತ್ಸೆ ಏನು ಇಲ್ದೇನೆ ಇಷ್ಟೆಲ್ಲ ಮಾಡಿದ್ದಾರೆ. ಇವತ್ತು ಅಧಿಕಾರ ಬಂದ್ರೆ ಏನೇನೆಲ್ಲ ಮಾಡ್ಬೋದು ನೀವೇ ಹೇಳ್ರಿ ಸರ್. ಏನೇ ಆದ್ರೂ ಬಿಜೆಪಿ ಸಲ ಬರುತ್ತೆ. ಮೋದಿ ಅವರು ಕೇಂದ್ರದಲ್ಲಿ ನಿಂತ್ಕೊಂತಾರೆ, ಗೆಲ್ತಾರೆ. ಮೋದಿನ ಗೆಲ್ಲಿಸ್ತೀವಿ. ಕಾಂಗ್ರೆಸ್ ಗ್ಯಾರಂಟಿಗಳು ಸರ್, ಕಾಂಗ್ರೆಸ್ ಗ್ಯಾರಂಟಿಗಳು ಬಂದಾದ್ಮೇಲೆ ಜನಗಳು ಇನ್ನು ಕಷ್ಟದಲ್ಲಿ ಬಿದ್ದಾರೆ, ಇನ್ನು ಸೋಂಬೇರಿಗಳಾಗಿದ್ದಾರೆ. ಯಾರು ಸರ್ ಪಾಪ ಆಟೋ ಡ್ರೈವರು ಕಣ್ಣೀರ್ ಹಾಕ್ತಿದ್ದಾನೆ, ಕ್ಯಾಬ್ ಡ್ರೈವರು ಪಾಪ ದಿನ ಎಷ್ಟೋ ದುಡಿತಿದ್ದಾನೆ, ಇವತ್ತು ದುಡಿಮೆ ಇಲ್ದರೆ ಮನೇಲಿ ಕೂತಿದ್ದಾನೆ, ಕಾರ್ ಲೋನ್ ಕಟ್ಟಕ್ಕಾಗ್ತಿಲ್ಲ. ಯಾರು ಸರ್ ಇದಕ್ಕೆಲ್ಲ ಕಾರಣ? ಹೆಣ್ಮಕ್ಳಿಗೆ ಮಾತ್ರ ಬಸ್ಸು ಸೀಟ್ಗಳು ಫ್ರೀ. ಇವತ್ತೆಲ್ಲ ಬಸ್ಸಲ್ಲೂ ರಶ್ ಇದೆ. ಯಾರು ಸರ್ ಗಂಡು ಮಕ್ಳಿಗೆ ಏನು ಸರ್ ಏನು ಫ್ರೀ ಕೊಟ್ಟವ್ರೆ? ಏನು ಮಾಡಿದ್ದಾರೆ ಹೇಳಿ ಸರ್? ಹೋಗ್ಲಿ ಅಣ್ಣ, ಮೋದಿ ಬರಲಿ. ಮೋದಿ ಬರಬೇಕು. ನಮ್ಮ ದೇಶ ಉಳಿಬೇಕು, ಭಾರತ ದೇಶ ಉಳಿಬೇಕು. ನಮಗೆ ಮೋದಿ ಅಣ್ಣ ಬೇಕು. ಇಲ್ಲಿ ಈ ಕಾನ್ಸ್ಟಿಟ್ಯೂನ್ಸಿಲಿ ಯಾರು ಬರ್ತಾರೆ ಅಂತೀರಾ? ಡಾಕ್ಟರ್ ಮಂಜುನಾಥ, ಡಿ ಕೆ ಸುರೇಶ್ ಅವರ? ಅಣ್ಣ ಅದನ್ನ ನಾನು ಹೇಳಲ್ಲ, ಒಟ್ಟು ಮೋದಿ ಬರ್ಬೇಕಣ್ಣ.
ಇಲ್ಲೇ ಬಂದು ನಿಂತ್ಕೋಬೇಕಾ ಮೋದಿ ಅವರು? ಹಂಗಂತ ಅಲ್ಲ, ಭಾರತಕ್ಕೆ ಮೋದಿ ಬರಬೇಕು. ಹಂಗೆ ಮೋದಿ ಬಿಟ್ರೆ ಯಾರು ಪ್ರಧಾನಿ ಆಗ್ಬೋದು? ಏನೋ ನಾವು ಹಿಂದೂ ಹೇಳ್ತೀವಿ, ಮೋದಿ ಅಣ್ಣ ನಾವು ಮೆಚ್ಕೊಂತೀವಿ, ಅವ್ರಿಗೊಂದು ಹಿರಿಯಿಂದ ಶರಣು ಅಂತೀನಿ ನಾನು, ಪ್ರೀತಿಯಿಂದ ಆರೈಕೆ ಅವ್ರಿಗೆ ಗೆಲ್ಲಿ ಅಷ್ಟೇ ಅಣ್ಣ ನಾವು ಹೇಳೋದು. ಉಪಮುಖ್ಯಮಂತ್ರಿ ತಮ್ಮ ಅಂತ DK ಸುರೇಶ್ ಗೊತ್ತಿರೋದು. ಯಾವುದೇ ಕಾರಣಕ್ಕೂ ಈ ಸಲ ಮೋದಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ 3ನೇ ಬಾರಿ. ಇದೇ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ BJP ಹಾಗೂ JDS ಮೈತ್ರಿಯಿಂದ 25,000 to 50,000 ಲೀಡು BJPಗೆ ಗ್ಯಾರಂಟಿ. ಡಾಕ್ಟರ್ ಮಂಜುನಾಥ್ ಕೊಡ್ತೀವಿ. ಇದೇ ಮಂಜು ನಾಯಕತ್ವದಲ್ಲಿ ಇದೇ JDS ಬಳಗ ಮಾಗಡಿಲಿ JDS ಪ್ರಾಬಲ್ಯ ಜಾಸ್ತಿ ಇದೆ. ಈಗ BJPನೂ ಹೊಂದಾಣಿಕೆ ಆಗೋದ್ರಿಂದ 50,000 ಲೀಡಿಂದ ಗ್ಯಾರಂಟಿ ಡಾಕ್ಟರ್ ಮಂಜುನಾಥ್ ಮಾಗಡಿ ತಾಲೂಕಿಂದ. ಅಲ್ಲ ಸರ್, ಡಾಕ್ಟರ್ಗಳು ಅಫಿಷಿಯಲ್ ಆಗಿ ಸೂಟ್ ಹಾಕೊಂಡು ಟೈ ಹಾಕೊಂಡು ಹಾಸ್ಪಿಟಲ್ ಇರೋಕ್ಕೆ ಕರೆಕ್ಟು, ರಾಜಕೀಯವೆಲ್ಲ ಬೇರೆದೇ ಪ್ರಪಂಚ ಇದೆಲ್ಲ ಬೇಕಾ ಅಂತ ಕೇಳ್ತಾರೆ. ಡಾಕ್ಟರ್ ಮಂಜುನಾಥ್ ಬಡವ್ರಿಗೂ ಆಪರೇಷನ್ ಮಾಡ್ತಾರೆ, ಶ್ರೀಮಂತರಿಗೂ ಆಪರೇಷನ್ ಮಾಡ್ತಾರೆ ಸರ್. ಡಾಕ್ಟರ್ ಬರೀ ಶ್ರೀಮಂತರಿಗೆ ಮಾತ್ರ ಆಪರೇಷನ್ ಮಾಡಲ್ಲ. ಇದೇ ಮಾಗಡಿ ತಾಲೂಕಲ್ಲಿ 50 to 60% ಜನ ಜಯದೇವಾಗ ಹೋಗಿದ್ದಾರೆ. ಆ ಡಾಕ್ಟರ್ ಮಂಜುನಾಥಿಂದ ಸಹಾಯ ಪಡೆದಿರೋರು ಇದ್ದಾರೆ. ನನ್ನ ಮಾಗಡಿ ತಾಲೂಕಲ್ಲಿ ಮಾತ್ರ ಅಲ್ಲ, ಇಡೀ 8 ತಾಲೂಕು, ಇಡೀ ರಾಜ್ಯ, ದೇಶ ಕಂಡಂತ ಅಪ್ರತಿಮ ಡಾಕ್ಟರ್ ಅವರು. ಹಂಗಾದ್ರೆ DK ಸುರೇಶ್ ಅವರು ಸಂಸದರ ಕೆಲಸನೇ ಮಾಡಿಲ್ವಾ? ಅದೇ ವಾಟರ್ ಫಿಲ್ಟರ್ ಮಾಡಿದ್ದಾರೆ. ವಾಟರ್ ಫಿಲ್ಟರ್ ಎಲ್ಲ ಕೆಟ್ಟೋಗಿದೆ. ಈಗ ಕೂಗುದ್ರಲ್ಲ DK ಅಂತ, ಅವ್ರು ಎಷ್ಟು ಸಲ ನೋಡಿದ್ದಾರೆ ಕೇಳಿ. ಈಗ 1-2 ತಿಂಗಳಿಂದ ಓಡಾಡ್ತವ್ರೆ. ಈಗ DK ಕೆಲಸ ಮಾಡಿದ್ರಿಂದ ಕೆಲಸ ತೋರಿಸ್ಕೆಲ್ಲಿ 3 ಸಲ ಸಂಸದರಾಗಿ ಅಷ್ಟು ಕೆಲಸ ಮಾಡಿದರೆ ಸಮಸ್ಯೆ ತಿಳ್ಕೊಳ್ಳಿಕ್ಕೆ ಸರ್. ಸಮಸ್ಯೆ ಯಾವತ್ತು ಸಂಪೂರ್ಣವಾಗಿ ಯಾರು ಕ್ಲಿಯರ್ ಮಾಡೋಕ್ಕಾಗಲ್ಲ, ಆಯ್ತಾ? ಹಂಗಾಗಿ ಡಾಕ್ಟರ್ ಆಗಿದ್ರೆ ಚಂದ ಸರ್ ಅದು. ಇಲ್ಲೇನೇ ಇದ್ರು DK ಸುರೇಶ್ ಮತ್ತು ಬಾಲಣ್ಣರ ಪ್ರಾಬಲ್ಯನೇ ಹೆಚ್ಚು. ಏನಿಲ್ಲ ಅಂದ್ರೆ ಇಲ್ಲಿ 30,000 ಲೀಡ್ ಕೊಡ್ತೀವಿ ಸರ್ ಅಂತ. ಮೋದಿಯವ್ರ ಸಪೋರ್ಟ್ ಇದೆ. ಈಗ ಮೈತ್ರಿ ಆಗಿದ್ದಾರೆ BJP ಮತ್ತು JDS. ಸರ್, ಮೋದಿಯವ್ರ ಮಾತು ಕಟ್ಕೊಂಡು ಯಾರು ಓಟ್ ಹಾಕಲ್ಲ ಸರ್. ವೋಟ್ ಕನ್ವರ್ಟ್ ಆಗಲ್ಲ, ಖಂಡಿತ ಆಗಲ್ಲ. ಯಾಕಾಗುತ್ತೆ? ಹೆಂಗಾಗುತ್ತೆ ಸರ್? 15 ಲಕ್ಷ ಆಮಿಷ ಹೊಡೆದ್ರು, 0 ಅಕೌಂಟ್ ಮಾಡಿಸ್ಬಿಡಿ ಅಂತ ಇವತ್ತವರೆಗೂ 15 ರೂಪಾಯಿ ಬಂದಿಲ್ಲ. ಮತ್ತು ಗ್ಯಾರಂಟಿಗಳಿಗೆ ಹೆಂಗಸ್ರೆ ಬೈತಾರಪ್ಪ. ಇಲ್ಲ ಸರ್, ನಮ್ಮೂರಲ್ಲಿ ಏನು ಬಯಲವಲ್ಲ. ಒಳ್ಳೆ ರೀತಿ ಉಪಯೋಗಿಸ್ಬೇಕು ಸರ್, ಒಳ್ಳೆ ರೀತಿ ಉಪಯೋಗಿಸ್ಕೋಬೇಕು. ನಮ್ಮ ಗ್ರಾಮದಲ್ಲಿ ದೊಡ್ಡಮುದ್ಗೆರೆ ಅಂತ ನಮ್ಮ ಗ್ರಾಮ 140 ಜನ ಲೇಡೀಸಿಗೆ ಬರ್ತಾ ಇದೆ. ಮ್ಯಾಕ್ಸಿಮಮ್ ಒಂದು 3 ಲಕ್ಷ ನಮ್ಮೂರಿಗೆ ಪ್ರತಿ ತಿಂಗಳು ಬರೀ ಗೃಹಲಕ್ಷ್ಮಿ ಆಗ್ತಾ ಇದ್ದಾರೆ. ಯಾರು ಬೈತಲ್ಲ, ನಾವು ಓಟ್ ಹಾಕೋದೇ ಕಾಂಗ್ರೆಸ್ಗೆ ಅಂತಾರೆ. ಸರಿ ಸರ್, ಈಗ ದೇಶದ ಪರಿಸ್ಥಿತಿ ಒಳಗೆ ಮೋದಿಯವರು ಇದ್ರೇನೆ ನಮಗೆ ಉತ್ತಮ. ನಿಮ್ಮ ಕ್ಷೇತ್ರದ ಪರಿಸ್ಥಿತಿ ಹೇಳಿ ಸರ್, ಹೆಂಗಿದೆ ಕ್ಷೇತ್ರದ ಪರಿಸ್ಥಿತಿಯಲ್ಲಿ? ಸರ್, ಇವರು ಹಳೆ MP ಅವರು ಎಲ್ಲ ಓಡಾಡಿದ್ದಾರೆ, ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತಾರೆ. ನಾವೆಲ್ಲೂ ಹಳ್ಳಿ ಕಡೆ ಹೋಗೋಕ್ಕಾಗಲ್ಲ, ಹೋಗಿಲ್ಲ. ನಾವು ಕಂಡ ಮಟ್ಟಿಗೆ ಈಗ ಮನೆ ಅಕ್ಕಪಕ್ಕ ಹೋಗಿದ್ಗೆ ನೀರಿಗೆ, ಕುಡಿಯೋ ನೀರಿಗೋಸ್ಕರ ಗುಂಡಿಯಾಗಿತ್ತಿದ್ರು. ಏಂತ್ರದ್ದು ಬಂತು, ಕೇಂದ್ರದಿಂದ ಬಂದಿರೋದು ಪಂಚಾಯತಿಗೆ ನೀರು ಹರಿಸ್ತಾವ್ರೆ ಅಂದರು. ನಮ್ಗೆ ಅಷ್ಟು ಗೊತ್ತು. ಆಮೇಲೆ ತನ್ನಿಂದ ಹಳ್ಳಿಗುರು ಅವರು ಇವರು ಕೂತ್ಕೋತಾರೆ, ಇದು ಮಾಡ್ತಾರೆ ರೈತರು. ಆಯ್ತದ ಹೋಯ್ತದ ಕರೆಕ್ಟ್. ಬಟ್ ಇಲ್ಲಿ ಹೊಸಬ್ರನ್ನೇ ನೋಡ್ಕೊಂಡು ಈ ಸತಿ ಬಂದ್ರೆ ಸಮಸ್ಯೆ ತಿಳ್ಕೊಳಕ್ಕೆ 5 ವರ್ಷ ಬೇಕಾಯ್ತದೆ ಅಂತ. ಸಮಸ್ಯೆ ಸರ್, ಯಾರು ಅಷ್ಟೇನೆ. ರಾಜ್ನಾಗ್ ಕೂತಿರೋನು ಅವ್ನು ಅಲ್ಲೇ ಇರ್ತಾನೆ. ಸಮಸ್ಯೆ ಹೇಳ್ಕೊಳ್ಳೋದು ಯಾರು ಹೇಳಿ? ಸಮಸ್ಯೆ ಇದ್ದೇ ಇರ್ತದೆ. ಸಮಸ್ಯೆನ ತಿಳಿಸೋರು ಯಾರು ಹೇಳಿ? ಆಯಾ ಜಾಗದಲ್ಲಿರೋ ಅಂಥವ್ರು, ಆಯಾ ಪ್ರದೇಶದಲ್ಲಿರೋ ಅಂಥ ಮೆಂಬರ್ಗಳು. ಆ ಮೆಂಬರ್ಗಳು ಸರಿಯಾಗಿ ಅಲ್ಲಿ ತಿಳಿಸಿದ್ರೆ ಅಲ್ಲಿಗೆ ಏನು ಬರಬೇಕೋ ಬರುತ್ತೆ. ಒಟ್ಟಿನಲ್ಲಿ ದೇಶದ ವಿಚಾರವಾಗಿ ಎಲ್ಲರೂ ಮೋದಿಗೆ ಸಪೋರ್ಟ್ ಮಾಡೋಣ, ದೇಶ ಉಳಿಸೋಣ, ಅಷ್ಟೇ ಸರ್. ರೈಟ್ ನಾವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಹಾರೋಹಳ್ಳಿಯಲ್ಲಿ ನಾವಿದ್ದೀವಿ. ಹಾರೋಹಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಸಾಕಷ್ಟು ಜನರು ನಿಂತಿದ್ದಾರೆ. ಹೆಂಗೆ ನಡೀತಾ ಇದೆ ಈ ಸಲ ನಿಮ್ಮ ಕಡೆ ಎಲ್ಲ ಎಲೆಕ್ಷನ್ನು? ಈಗ ಕಾಂಗ್ರೆಸ್ಸಿಂದ DK ಸುರೇಶ್ ಅವ್ರು ನಿಂತವ್ರೆ, ಈಗ BJPಯಿಂದ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ. ಮಂಜುನಾಥಿಗೆ ಎಲ್ಲ ಇದು ಮಾಡ್ತಾರಣ್ಣ. ಯಾಕೆ? ಎಲ್ಲ ಮಂಜುನಾಥಿಗೆ ಬಿದ್ದವ್ರಿ ಈ ಸಲ. ಅಲ್ಲ, ಕನಕಪುರದ ಬಂಡೆ ಭದ್ರಕೋಟೆ ಬಂಡೆ ಅಂದ್ರೆ ಕಾಂಗ್ರೆಸ್ಗೆ ಹಾಕ್ಲಾಗಿ ನಮ್ಮ ರೈತರ ಮಾಡಿದ್ರಲ್ಲ, ನಮ್ಮ ರೈತರಿಗೆ ಏನು ಅನುಕೂಲ ಮಾಡಿದ್ದೀರಿ? ಕರ್ನಾಟಕದಲ್ಲಿ ಇದುವರೆಗೂ ಸಹ ಕೋಮು ಗಲಭೆ ಅಂತಕ್ಕಂಥದ್ದು ಒಂಚೂರು ಇರಲಿಲ್ಲ. ಈಗ ಬಂದು ಜನಗಳಿಗೆ ಶಾಂತಿನೇ ಇಲ್ಲ. ಈಗ ಸದ್ಯಕ್ಕೆ ಸುಮಾರಾಗಿದ್ದಾರೆ ಯಾವುದು ಕಾಂಗ್ರೆಸ್ ಸರ್ಕಾರ ಬಂದ ನಂತರ. ಅದಕ್ಕೆ ಮೊದಲೇ ಬರೀ ಜಗಳ ಕಿತಾಪತ್ತಿನೇ ಬಿಟ್ಟರೆ ಬೇರೆ ಏನೇನೂ ಇಲ್ಲ. ಅಭಿವೃದ್ಧಿ ಅಂತೂ ಮೊದಲೇ ಇಲ್ಲ. ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಜಗಳ ತಗೊಬಂದರು. ಮತ್ತು ಸಿಟಿನಲ್ಲಿ ಸುಮಾರಾಗಿದ್ದಾರೆ ಅಷ್ಟೇ ಬಿಟ್ಟರೆ BJPಗೆ ಹಳ್ಳಿ ಕಡೆ ಎಲ್ಲ ಕಾಂಗ್ರೆಸ್. ಅಲ್ಲ ಸರ್, BJP ಅವರು ಹೇಳ್ತಾರೆ ಗಂಡಸು ಕರೆಕ್ಟಾಗಿ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ಯಾರಿಗೂ ಸೀಟ್ ಸಿಗ್ತಾ ಇಲ್ಲ, ಇದು ಗ್ಯಾರಂಟಿ ಅಂತ ಕೊಟ್ಬಿಟ್ಟು ಅಲ್ಲಿ ಅಪ್ಪ ಹಾಕೋದಲ್ಲ ಮಾತ್ರ ಬರಬಾರ್ದು. ಅಪ್ಪ ಹಾಕೋದಲ್ಲ ಮರ ಅಂದ್ಬಿಟ್ಟು ನಮ್ಮ ಅಪ್ಪನ ಕಾಲದಿಂದ ಹಾಕೋತಾರಲ್ಲ ಆ ಥರ ಇರಬಾರ್ದು. ಪ್ರಜಾಕೀಯ ಬರಬೇಕು. KRS ಪಾರ್ಟಿ ಇದ್ದಾರೆ, ಅವೆರಡು ಬರಲಿ. ಇಲ್ಲಿ ನೋಡಿ ಅಣ್ಣ, ಅಲ್ಲಿಂದ ಬರ್ತಾರೆ. ಅಣ್ಣ, ಯಾವ ಕಡೆ ನೀವು? ಯಾವ ಊರು? ನಮ್ದು ಕನಕಪುರ ಅಲ್ಲ, ಮಂಡ್ಯ. ಒಳ್ಳೆದಲ್ಲಿ ಮಂಡ್ಯದಿಂದ ಕೂಕತ್ತಾರೆ ಅವರು. ಕೇಳಿ ಡಾಕ್ಟ್ರು ಒಳ್ಳೆ ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರಿಗೊಂದು ಚಾನ್ಸ್ ಕೊಡ್ಬೋದಲ್ಲ? ಕೊಡೋಣ ಅಂತ ಅವರು ಕೊಡಬೇಕು.
ಅವ್ರಿಗೂ ಕೊಡಬೇಕು ಇವ್ರಿಗೂ ಕೊಡಬೇಕು ಅಂತ. ಒಟ್ಟು ಯಾರಿಗೆ ಜಾಸ್ತಿ ಕೊಡಬೇಕು? ಡಿ ಕೆ ಕೊಡಬೇಕು. ಡಿ ಕೆ ಅವ್ರಿಗೆ. ಯಾಕೆ ಅವ್ರದ್ದೊಂದು ಪ್ಲಸ್ ಪಾಯಿಂಟ್ ಏನು? ಏನು ಕೆಲಸಗಳು ನಡೀತಾವಲ್ಲ, ಅದಕ್ಕೋಸ್ಕರ ಕೆಲಸಗಳು ಚೆನ್ನಾಗಿ ಅವರಿಂದ ಕೆಲಸಗಳು ಆಯ್ತವೆ. ಓಕೆ ಅಮ್ಮ, ಇನ್ನು 21 ಘೋಷಣೆ ಕೊಟ್ಟವ್ರೆ, 21 ಗ್ಯಾರಂಟಿ ಕಾಂಗ್ರೆಸ್ಸು. ಏನು ಮಾಡ್ತೀರಿ ಸಲ? ಅದು ಯಾವುದು ಈಡೇರಿಸ್ತಾರೆ ನಂಬಿಕೆ ಅನ್ನೋದಿಲ್ಲ. ಈಗ ತಿಂಗಳ ಬರ್ತೈತೆ ಕರೆಕ್ಟಾಗಿ? ಬರ್ತಾ ಇದೆ, ಈಗ ಬರ್ತಾ ಇದೆ. ಎಲೆಕ್ಷನ್ ಮುಗಿದ್ಮೇಲೆ ಬರಲ್ಲ. ಪಕ್ಕ ಫಿಕ್ಸ್ ಆಗಿದ್ರಿ? ಬರಲ್ಲ ಅಂತ ಬರಲ್ಲ. ಹೆಂಗ್ ಸರ್ 3 ಸಲ ಗೆಲ್ಲಿಸ್ತೀರಾ ನೀವು? ಕೇಳಿ ಸರ್ ನೀವೇ. ಹಾಂ, ನಾವು ಕೇಳಿದಾಯ್ತು, ಕೇಳಿದ ಇವಾಗ ಮಾಡ್ತೀವಿ ಅಂತ ಯಾವಾಗ ಮಾಡಲ್ಲ ಸರಿ. ಅಕಸ್ಮಾತ್ ಮಕ್ಕಳು ಮರಿಗೆ ಏನೋ ಅರ್ಜೆಂಟ್ ಆಯ್ತದೆ, ಆ ರೋಡಲ್ಲಿ ಎತ್ಕೊಬರೋಕೆ ಕಷ್ಟ ಆಯ್ತದೆ. ನೀವೀಗ ಈ ಕ್ಷೇತ್ರದವರು, ಈ ಕ್ಷೇತ್ರದಲ್ಲಿ ಒಂದು ಹೈ ವೋಲ್ಟೇಜ್ ಜಿದ್ದಿ ಅಂತ ಹೇಳ್ತಾ ಇದ್ರೆ ನಾವು ಹಾಕೋದಂದ್ರೆ ಯಾವ್ದು ಇಲ್ದಿರೈತೋ ಅದಕ್ಕೆ ಹಾಕ್ತೀವಿ, ನಮ್ಮ ಇಷ್ಟ ಬಂದಿದ್ದಕ್ಕೆ. ಏನೋ ಇವನಿಗೆ ಅಂತಲ್ಲ, ಯಾರಿಗೂ ಅಂತಲ್ಲ, ನಮ್ಮ ಇಷ್ಟ ಬಂದಿದ್ದಕ್ಕೆ ಅದಕ್ಕೆ ಹಾಕೊಂಡು ನೆಟ್ಟಿಗಿರ್ತೀವಿ ಅಷ್ಟೇ. ಈಗ ಎಲೆಕ್ಷನ್ ಆದ್ಮೇಲೆ ಇವೆಲ್ಲ ಗ್ಯಾರಂಟಿ ಇರುತ್ತೆ ಅಂತ ನಿಮಗೆ? ನಮಗಿಲ್ಲ ಸರ್, ಭರವಸೆನೇ ಇಲ್ಲ ಅದು. ಭರವಸೆನೇ ಇಲ್ಲ ಅದು. ಓಕೆ. ಏನಂದರೆ ಹೆಂಗಸ್ರುಗಳನ್ನ ಹೊಡೆಯೋಕ್ಕಾಗಲ್ಲ, ಹೊಡೆದ್ರೆ ಬ್ಯಾಗ್ ಎತ್ತಕೊಂಡು ನೆಟ್ಟು ಹೋಯ್ತಾ ಇರ್ತಾರೆ, ಫ್ರೀ ಅಲ್ವಾ ಅದಕ್ಕೆ. ಹಂಗೆ. ಓಕೆ, ತಗೊಳ್ಳಿ, ನಿಮಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಗಿಫ್ಟು. ಸದ್ಯಕ್ಕೆ ನಾನು ಬಂದಿರತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆನೇಕಲ್ನಲ್ಲಿ. ಸದ್ಯಕ್ಕೆ ಅಮ್ಮ ನಮಸ್ಕಾರ. ನಮಸ್ಕಾರ. ಸೈಡಿಗೆ ಬನ್ನಿ ಅಮ್ಮ. ನಿಮ್ಮ ಹೆಸರು ಅಮ್ಮ? ಸರೋಜಮ್ಮ. ಸರೋಜಮ್ಮ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. 2000 ಬರ್ತಾ ಇದೆಯಾ ಸರ್ಕಾರದಿಂದ ನಿಮಗೆ ತಿಂಗಳ? ಬರ್ತಾ ಐತೆ. ಹೌದಾ? ಫ್ರೀ ಬಸ್ಸಲ್ಲಿ ಎಲ್ಲೆಲ್ಲಿ ಹೋಗಿದ್ರಿ ನೀವು? ಊರುಗಳಿಗೆಲ್ಲ ಓಡಾಡಿದೀನಿ ಮಸ್ತಾಗಿ. ಬೆಂಗಳೂರು ಅಂದ್ರೆ ಎಲ್ಲೂ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗಿಲ್ಲ. ಯಾಕೆ? ಜನ ರಶ್ ಇರ್ತಾರೆ, ಒಬ್ಬೊಬ್ಬರೇ ಹೋಗಕ್ಕಾಗಲ್ಲ, ಹಂಗಾಗಿ ಹೋಗಿಲ್ಲ. ಅದೇ ಊರುಗಳಿಗೆ ಹೋಗ್ತೀವಿ, ಮಗಳ ಮನೆಗೆ ಹೋಗ್ತೀವಿ. ಹೆಂಗ ಅನ್ಸುತ್ತೆ ಈ ಗ್ಯಾರಂಟಿ ನಿಮ್ಗೆ? ಫ್ರೀ ಬಸ್ 2000 ಫ್ರೀ ಬಸ್ಸು ಒಳ್ಳೇದು. ಇವಾಗ 2000 ಕೊಡೋದು ಒಳ್ಳೇದೇ. ಬಡವ್ರಿಗೆ ಮತ್ತೆ ಗಂಡು ಮಕ್ಕಳು ನೋಡಲ್ಲ, ಕೆಲವರು ಗಂಡಂದ್ರು ನೋಡಲ್ಲ, ಕೆಲವರು ಗಂಡಂದಿರು ಇರಲ್ಲ, ಅಂಥವ್ರಿಗೆಲ್ಲ ತುಂಬಾ ಅನುಕೂಲ ಆಗದೆ. ಹೌದಾ? ನಿಜ. ಓಕೆ. ಈ ಅನುಕೂಲ ಜೊತೆ ಈಗ ನೋಡಿ ಲೋಕಸಭಾ ಚುನಾವಣೆ ಬಂದಿದೆ. ನಿಮ್ಮ ಓಟು ಕಾಂಗ್ರೆಸ್ ಇಂದ ಈಗ ನಿಮ್ಮ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು ಇದ್ದಾರೆ, ಬಿಜೆಪಿ ಇಂದ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ. ಯಾರು ಓಟ್ ಹಾಕ್ತೀರಾ? ನಾನು ನಮ್ಮ ಗೌಡ್ರಿಗೆ ಹಾಕ್ಬೇಕು ಅಂತ ಇದ್ದೀನಿ. ಇಬ್ರು ಗೌಡ್ರೆ? ಇಬ್ರು ಗೌಡ್ರಾಗ್ಲಿ, ಆದ್ರೂ ಈಗ ಅವ್ರು ಇಷ್ಟು ವರ್ಷ ಆಳವ್ರೆ, ಒಬ್ಬರೇ ಸರ್ಕಾರ ನಡೆಸೋದು ಬೇಡ, ಇವರು ಸ್ವಲ್ಪ ದಿವಸ ನಡೆಸ್ಲಿ. ಓ, ಹಂಗಾರೆ ನೀವು ಹೊಸೊಬ್ರಿಗೆ ಚಾನ್ಸ್ ಕೊಡ್ಬೇಕು ಅಂತ? ಕೊಡ್ಬೇಕು. ಈಗ ನಮ್ದು ಆಗೋಯ್ತು ವಯಸ್ಸು, ಈಗ ನೀವು ಮುಂದೆ ಬೆಳಿಬೇಕು. ಹಂಗೆ ಇವರು ಸ್ವಲ್ಪ ದಿವಸ ಬೆಳಿಲಿ. ಹೊಸಬ್ರಲ್ಲ, ಇವ್ರು ಏನ್ ಮಾಡ್ತೀರಿ? ಆಗ್ಲಿ, ಅವ್ರು ಅನುಭವ ತಗೊಳ್ಳಿ ಅಂತೀರಿ. ಅನುಭವ ತಗೋಬೇಕು ಅವ್ರುನು. ಹಂಗಾರೆ ಈಗ ಗ್ಯಾರಂಟಿ ಕೊಟ್ಟಿರೋದೇನೋ ಲೆಕ್ಕಕ್ಕಿಲ್ಲ. ಇರ್ಲಿ, ಗ್ಯಾರಂಟಿನೂ ಇರ್ಲಿ, ಗ್ಯಾರಂಟಿನೂ ಇರ್ಬೇಕು. ಅಂದ್ರೆ ಅವರು ಬೆಳಿಬೇಕು, ಎಲ್ಲಾರು ಬೆಳಿಬೇಕು. ನಾವು ಒಬ್ಬರೇ ತಿಂದ್ರೆ ಆಗಲ್ಲ, ನಾವು ಬೆಳೆದಿದ್ದನ್ನ 4 ಜನಕ್ಕೆ ಹಂಚಬೇಕು. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರೆ. ನಿಮಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್ ಕೊಡ್ತಾ ಇದೀವಮ್ಮ ನಿಮ್ಗೆ. ಥ್ಯಾಂಕ್ ಯು. ಬನ್ನಿ, ಹಂಗೆ ಈ ಒಂದು ಹೋಟ್ಲಲ್ಲಿ ಒಂದಷ್ಟು ಇಷ್ಟೊತ್ತಾಯಿತು ಅಂತಂದರೆ ಕಾಫಿ ಟೀ ಕುಡ್ಕೊಂಡು ಆರಾಮಾಗಿ ಮಾತಾಡ್ತಿರ್ತಾರೆ. ಈಗಂತೂ ಎಲೆಕ್ಷನ್ ಬಗ್ಗೆನೇ ಮಾತುಕತೆ ನಡೀತಾ ಇರುತ್ತೆ. ಹೇಗಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಈ ಸಲ ಚುನಾವಣೆ? ಡಿ ಕೆ ಸುರೇಶ್ ಅವ್ರಿಗೆ ಮಾಡೋಣ ಅಂತಿದ್ದೀರಿ ಸರ್. ಹೌದಾ? ಯಾಕೆ ಸರ್? ಡಾಕ್ಟ್ರು ಹೊಸ್ದಾಗಿ ನಿಂತವ್ರೆ. ಡಾಕ್ಟರ್ ಆಗಿ ಇರಬೇಕು ಸರ್, ರಾಜರಾಗೆ ಇರಬೇಕು. ಪ್ರತಾಪ್ ಸಿಂಹ ಮೋಸ ಆಗೈತೆ, ಹಂಗಾಗಿ ನಾವು ಡಿ ಕೆ ಸುರೇಶ್ ಅವ್ರಿಗೆ ಬೆಂಬಲ. ಅಲ್ಲ ಸರ್, ಮೈಸೂರಲ್ಲಿ ಮೋಸ ಆಗಿರೋದಕ್ಕೂ ಇಲ್ಲಿ ಬಂದಿರೋದು ಲಿಂಕ್ ಹಂಗೆ ಇರುತ್ತೆ ಸರ್. ಬಿಜೆಪಿ ಅವರು ಒಳಜಗಳದಿಂದ ಬಿಜೆಪಿ ಅವರೇ ಇದು ಮಾಡ್ಕೊಂತವ್ರೆಲ್ಲಾನು. ಎಲ್ಲ ಅವರು ಏನು ಅಂದ್ರೆ ಇವಾಗ ಪ್ರತಾಪ್ ಸಿಂಹ ತಪ್ಪಿಸ್ರು, ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ತಪ್ಪಿಸ್ರು, ಈಶ್ವರಪ್ಪನಿಗೆ 2 ಸಲ ಮೋಸ ಮಾಡಿದ್ರು. ಇದೆಲ್ಲ ಮನಸ್ಸಲ್ಲಿ ಮತ್ತೆ ಬಿಜೆಪಿ ಅವರು ಒಳ ರಾಜಕೀಯ ಜಾಸ್ತಿ, ನಿಷ್ಠಾವಂತ ಕಾರ್ಯಕರ್ತನ ಬೆಳೆಸೋದ್ರಲ್ಲಿ ವಿಫಲರಾಗವರು ಬಿಜೆಪಿ ಅವರು. ಆದ್ರಿಂದ ನಾವು ಡಿ ಕೆ ಸುರೇಶ್ ಅವರಿಗೆ. ಓಕೆ ಸರ್, ನಮಸ್ಕಾರ. ಮಾರುತಿ, ನಾವು ಡಿ ಕೆ ಸುರೇಶ್ ಅವ್ರಿಗೆ. ಯಾಕೆ? ಡಾಕ್ಟ್ರಿಗೊಂದು ಚಾನ್ಸ್ ಕೊಡ್ಬೋದಲ್ಲ? ಇಲ್ಲ, ಅವರು ಡಾಕ್ಟರ್ ಆಗೇ ಇರ್ಬೇಕು ಸರ್. ಹಾಗಾದ್ರೆ ಈ ಕಡೆ ಎಲ್ಲ ಮೋದಿ ಎಲ್ಲ ಏನಿಲ್ಲ? ಇರ್ಬೋದು ಸರ್, ಎಲ್ಲ ಹೇಳೋಕ್ಕಾಗಲ್ಲ, 50-50 ಇರುತ್ತೆ. ಆದರೂ ನಿಮ್ಮ ಓಟ್ ಈ ಸಲ? ನಮ್ಮ ಸರ್ ಡಿ ಕೆ ಸುರೇಶ್ ಅವ್ರಿಗೆ. ಓಕೆ, ಬನ್ನಿ ಹಂಗೆ ಮುಂದಕ್ಕೆ ಹೋಗೋಣ. ಯಜಮಾನ್ರೆ ನಮಸ್ಕಾರ. ನಾವು ಮೋದಿ ಪರನೇ ನಾವು ಓಟ್ ಹಾಕೋದು. 66ರಿಂದ ನಾವು ಇರೋದು ಅದರೊಳಗೆ. ಹೌದಾ? ಇವತ್ತು ಅದೇ ಓಟ್.
ಯಾಕೆ ಡಿ ಕೆ ಸುರೇಶ್ ಅವ್ರು ಇಲ್ಲಿ ಕೆಲಸ ಮಾಡ್ತಾ ಇಲ್ವಾ? ಏನೋ ಅವ್ರ ಇಷ್ಟ, ನಮ್ಗೆ ಅದ್ರ ಬಗ್ಗೆ ನಾವು ಹೇಳಕ್ ಬರೋದಿಲ್ಲ. ಅದು ನಮ್ಗೆ ಹಾಗಾದ್ರೆ ನೀವು ಇಲ್ಲಿ ಮೋದಿ ಮುಖ ನೋಡ್ಕೊಂಡು ಯಾವ ಇರ್ತಾರೆ ಅವ್ರು ಓಟ್ ಹಾಕ್ತೀರಾ? ಓಟ್ ಹಾಕ್ಬೇಕು, ಹಾಕ್ತೀವಿ ಅಷ್ಟೇ. ಮೈತ್ರಿ ಆಗ್ಬಿಟ್ಟಿದಾರಲ್ಲ JDS ಮತ್ತೆ ಅವೆಲ್ಲ ನಮ್ಗೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಮ್ಗೆ ಕ್ಯಾಂಡಿಡೇಟ್ ಮುಖಾಂತರ ನಾವು ಅದೇ ಕ್ಯಾಂಡಿಡೇಟ್ ಡಾಕ್ಟರ್ ನಿಲ್ಸವ್ರೆ ಹೊಸಬ್ರು, ಡಾಕ್ಟರ್ ಬೇಕಾಗಿತ್ತ ಇವೆಲ್ಲ ಅಂತಾರೆ. ಅದೇನೋ ಅವ್ರ ಇಷ್ಟ, ಬಂದಿದ್ದಾರೆ ನಮ್ಮ ಪಾರ್ಟಿಗೆ. ಹೌದಾ? ಓಕೆ, ಇಲ್ಲಿ ನೋಡಿ ಇವ್ರು. ಸರ್ ನಮಸ್ಕಾರ, ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ನಾಗರಾಜ್ ಅಂತ. ಹೇಳಿ ಸರ್, ನಿಮ್ಮ ಸಪೋರ್ಟ್ ಯಾರಿಗೆ? ನಮ್ಮ ಸಪೋರ್ಟ್ ಮಾಮೂಲಿ ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಅವರು? ಹೌದು. ಯಾಕೆ ಸರ್? ಯಾಕೆ ಅಂದರೆ ಅದು ಬಂದಮೇಲೆ ಬೇಕಾದಷ್ಟು ಕೆಲಸಗಳು ಮಾಡಿದ್ದಾರೆ. ಹಾಂ, ಇನ್ನು ಅವ್ರಿಗೆ ಮಾಡಿರೋರಿಗೆ ಪಾಪ ಅದನ್ನ ಕೂಲಿ ಕೇಳ್ತಾನೆ ಅಷ್ಟೇ, ಯಾಕೆ ಕೊಡಬಾರ್ದು? ಬಂದಿದ್ರೆ ಕರೆಲ್ಲ ಕೆಲಸ ಇದುವರೆಗೂ ಇತಿಹಾಸದಲ್ಲಿ MP ಆಗಿರೋರು ನಾನು ಸುಮಾರು ಒಂದು 79-80ರಿಂದ ಓಟ್ ಹಾಕ್ತಾ ಇದ್ದೀನಿ. ಅಲ್ಲಿಂದ ಇದುವರೆಗೂ ಯಾವ MP-ನೂ 5 ವರ್ಷದಲ್ಲಿ ಆನೆಕಲ್ಗೆ ಬಂದರೆ ಒಂದು 2 ಮೀಟಿಂಗ್ ಹಾಕ್ಬಿಟ್ಟು ಹೋಗೋರು ಅಷ್ಟೇ. ಅರ್ಥ ಆಯ್ತಾ? ಈ ಡಿ ಕೆ ಸುರೇಶು ಇವಾಗ ನಮ್ಮದೊಂದು ಸಣ್ಣ ಹಳ್ಳಿ, ಒಂದು 40 ಮನೆ, ಆ ಮನೆಗೆ ಇವಾಗ ಒಂದು 10 ಸಾರಿ ಬಂದು ಹೋಗಿರ್ಬೋದು, ಒಂದು 10-12 ಸಾರಿ ವಿಸಿಟ್ಟು. ಅರ್ಥ ಆಯ್ತಾ? MLA-ಗಿಂತ ಜಾಸ್ತಿ ಅಂತ ಹೇಳ್ಬೋದು. ನಿಮ್ಮ ಒಂದು ಓಟು? ನಮ್ಮ ಓಟು ಡಿ ಕೆ ಸುರೇಶ್. ಹೌದಾ ಸರ್? ಯಾಕೆ ಸರ್ ಡಾಕ್ಟರ್ ಕೈ ಹಿಡಿಯಲ್ವಾ? ಡಾಕ್ಟ್ರ್ ಕೆಲಸನೇ ಮಾಡಬೇಕು. ಡಾಕ್ಟರ್ ರಿಟೈರ್ಡ್ ಆಗೈತೆ, ಎಲ್ಲ ಮಾಡಿ ಆದ್ರೇನು ಅವ್ರು ಓಡಾಡಕ್ಕೆ ಇದು ಅವ್ರಿಗೆ ಬರಲ್ಲ, ಇದು ಅವ್ರಿಗೆ ಬರಲ್ಲ, ಇದು ಅವ್ರಿಗೆ ಬರಲ್ಲ. ಹೃದಯವಂತ ಅಂತ ಎಲ್ಲರೂ ಹೃದಯವಂತಾನೆ ಇಲ್ಲ ಅಂತ ಹಾಸ್ಪಿಟ್ಲಿಗೆ ಹೃದಯವಂತ, ಇದಕ್ಕೆಲ್ಲ ಅವರು ಇದಾಗಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಶೇಖರ್ ಪೂಜಾರಿ ಅಂತ, ಮೂಲತಃ ಉಡುಪಿ. ಉಡುಪಿ ಅವರು. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್? ಇಲ್ಲಿ ನಾನು ಕುಕಿಂಗ್ ಕೆಲಸ ಈ ಹೋಟ್ಲಲ್ಲಿ. ಕುಕಿಂಗು. ಹೇಳಿ ಸರ್, ಇಲ್ಲಿನ ರಾಜಕೀಯ ಪರಿಸ್ಥಿತಿ ಇಲ್ಲಿ ಯಾವ ಥರ ಇದೆ ವಾತಾವರಣ? ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ ನಿಮ್ಮ ಪ್ರಕಾರ ಒಬ್ಬರ ಹೋಟೆಲ್? ನಾನು ನೋಡ್ದಂಗೆ ಒಬ್ಬ ಭಾರತೀಯ ಜನತಾ ಪಾರ್ಟಿ ಅಂದರೆ BJP ಮೋದಿ ಇದ್ರೇ ಇಂಡಿಯಾ. ನಮಗೆ ಬೇರೆ ಯಾರ ಪಕ್ಷದ ಬಗ್ಗೆ ನಾವು ಮಾತಾಡೋದಿಲ್ಲ. ಇವತ್ತಿನ ಒಂದು ಯುವಕರು, ಹುಡುಗರು, ಹುಡುಗಿಯರು ಎಲ್ಲ ಒಂದು ಎಜುಕೇಟೆಡು ಮಾತಾಡೋದು ಮೋದಿ. ನಮಗೂ ಮೋದಿ ಅಂತ ದಕ್ಷ ಪ್ರಧಾನಿ ಬೇಕು ನಮಗೆ. ಈಗ ಹ್ಯಾಟ್ರಿಕ್ 3ನೇ ಸಲ ಪ್ರಧಾನಿ ಆಗ್ತಾರೆ ಅದು ಪಕ್ಕಾ ಗ್ಯಾರಂಟಿ, 100ಕ್ಕೆ 100. ಅವನಿಗೆ ಈಶ್ವರನ ಆಶೀರ್ವಾದ ಇದೆ, ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದ ಇದೆ. ಅವ್ರು ಬಿಟ್ಟರೆ ಯಾರಾಗ್ಬೋದು ಸರ್ ನಿಮ್ಮ? ಅವ್ರು ಬಿಟ್ಟರೆ BJPಯಲ್ಲೇ ಇದ್ದಾರೆ, ಆದರೆ ಬೇರೆಯವರು ಅಂತ ಹೇಳಲ್ಲ. ಆದಿ ಮೋದಿ ನಂಬರ್ 1, ಫಸ್ಟ್ ವಾಜಪೇಯಿ, ಸೆಕೆಂಡ್ ಮೋದಿ. ಇಂಡಿಯಾದಲ್ಲಿ ಇವತ್ತು ನಾವು ಒಳ್ಳೆ ಪ್ರಾಧಾನ್ಯ ನೋಡ್ತಾ ಇರೋದು ನಾವು. ಇಡೀ ಅಮೇರಿಕೆ ನಮ್ಮನ್ನೆಲ್ಲ ಒಂದು ಸ್ಲೋ ಆಫ್ರಿಕಾ ಖಂಡದಲ್ಲಿ ಇಟ್ಟಿದ್ರು. ಇವತ್ತಿಗೂ ಇಂಡಿಯಾ ಅಂತ ಹೇಳಿದ್ರೆ ಇಡೀ ಅಮೇರಿಕನೇ ನಮಗೆ ಸಪೋರ್ಟ್ ಮಾಡುತ್ತೆ. ಆಲ್ ಓವರ್ ವರ್ಲ್ಡ್ಗೆ, ವಿಶ್ವಕ್ಕೆ ನಾಯಕ ಮೋದಿ ಅಂತೀರಿ? ಮೋದಿ, ಯಾವತ್ತೂ ಮೋದಿ. ಓಕೆ ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಯಶವಂತ್ ಅಂತೇಳಿ. ಓಕೆ, ಹೇಳಿ ಸರ್, ನಿಮ್ಮ ಈ ಸಲ ಒಂದು ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ಸಿಂದ ಡಿ ಕೆ ಸುರೇಶ್ ಅವರಿದ್ದಾರೆ, BJPಯಿಂದ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಈ ಬಾರಿ ಗೆಲುವು ಡಾಕ್ಟರ್ CN ಮಂಜುನಾಥ್ ಅವ್ರದ್ದು ಭಾಳ ಸ್ಪಷ್ಟ. ಯಾವುದೇ ಕಾರಣಕ್ಕೂ BJP ಬಿಟ್ಟು ಬೇರೆ ಪಾರ್ಟಿ ಗೆಲ್ಲೋದಿಲ್ಲ. ಯಾಕೆ ಅಂತೀರಾ? 100ಕ್ಕೆ 100 ಅಂಥ ವ್ಯಕ್ತಿ ಸಿಗೋದಿಲ್ಲ ಸರ್ ನಮಗೆ. ಈ ಬಾರಿ ಸಿಕ್ಕಿದ್ದಾರೆ. ಡಿ ಕೆ ಸುರೇಶ್ ಅವ್ರ ಥರ ಡಿ ಕೆ ಸುರೇಶ್ ಅವರು ಮಾಡಿರ್ಬೋದು, ಹಲವಾರು ಕಾರ್ಯಕ್ರಮಗಳು ಮಾಡಿರ್ಬೋದು, ಇಲ್ಲ ಅಂತ ಹೇಳಿಲ್ಲ. ಆದರೆ ಡಾಕ್ಟರ್ CN ಮಂಜುನಾಥ್ ಅವರು ಎಲ್ಲರ ಹೃದಯಗಳಲ್ಲಿ ಮನೆ ಮಾತಾಗಿರ್ತಕ್ಕಂಥ ವ್ಯಕ್ತಿ. ಡಾಕ್ಟ್ರು AC ಕೂತ್ಕೊಂಡು ಡಾಕ್ಟರ್ ಕೆಲಸ ಮಾಡೋಕ್ಕೆ ಸರಿ, ರಾಜಕೀಯ ಸೂಟ್ ಆಗಲ್ಲ ಅಂತಾರೆ. ರಾಜಕೀಯ ಸೂಟ್ ಆಗಲ್ಲ ಅಂತೇನಿಲ್ಲ, ಬಂದ ಮೇಲೆ ಅದು ಹೋಗ್ತಾ ದಿನೇ ಆಗ್ತದೆ. ಹೌದು, ಹಾಗೆ ಆಗುತ್ತೆ. 100%. ಓಕೆ ಸರ್, ನಿಮ್ಮ ಓಟ್ ಯಾರಿಗೆ ಸರ್? ನಮ್ಮ ಓಟ್ BJP, ನರೇಂದ್ರ ಮೋದಿ, ಬಿಗ್ ಬಾಸ್. ಈಗ ಹಂಗಾರೆ ನೀವು ಮೋದಿ ಮುಖ ನೋಡ್ಕೊಂಡು ಇಲ್ಲಿ ಯಾವ ಅಭ್ಯರ್ಥಿ ನಿಲ್ತಾರೋ ಅವ್ರು BJP ಅವ್ರಿಗೆ ಓಟ್ ಹಾಕ್ತೀರಾ? ಇಲ್ಲ ಅಭ್ಯರ್ಥಿ ಲೆಕ್ಕಕ್ಕಿಲ್ಲ? ಇಲ್ಲ, ಮಂಜುನಾಥ್ ಅವರು ಒಳ್ಳೆಯವರು. ಮತ್ತೆ ಅಷ್ಟೇ ಮೋದಿ ಅಂದ್ಬಿಟ್ರಲ್ಲ ಫಸ್ಟ್ ಅವರು. ಸರ್, ಮೋದಿ ಇದು ವಿಶ್ವದಲ್ಲೇ ನಂಬರ್ 1 ನಾಯಕರು, ವಿಶ್ವಗುರು, ವಿಶ್ವ ನಾಯಕರು. ಓಕೆ ಸರ್, ನಿಮ್ಮ ಓಟು? ನಮ್ಮ ಓಟು BJPಗೆ. ಪಕ್ಕ ಎಲ್ಲ ಮಾತಾಡ್ಕೊಂಡು ಇಲ್ಲ ಸರ್, ಒಳ್ಳೇದಕ್ಕೆ ವಿಶ್ವ ನಾಯಕರಿಗೆ ಹಾಕ್ಬೇಕು ಅಂತ. ಜಸ್ಟ್ ಬಂದಿರೋ ವಿಶ್ವ ನಾಯಕರಿಗೆ ಹಾಕ್ಬೇಕು ಅಂತ. ಯಾಕೆ ಈಗ ತುಂಬಾ ಆನೆಕಲ್ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಡಿ ಕೆ ಸುರೇಶ್ ಅವ್ರ ಬಂದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಇಂಪ್ರೂವ್ಮೆಂಟ್ ಅನ್ನೋದು ಇನ್ನ ಇಂಪ್ರೂವ್ಮೆಂಟ್ ಬೇಡವಾ ನಿಮಗೆ? ಅದ್ರ ಬಗ್ಗೆ ಚರ್ಚೆ ಬೇಡ. ನಮಗೆ ದೇಶ ಮುಖ್ಯ. ಒಂದು ನಿಮಿಷ, ನಿಮ್ಗೆ ಕೊಟ್ಟೆ ತರ ಮೈಕಿರಿ ಸರ್. ದೇಶ ಮುಖ್ಯ ಸರ್. ಸರ್, ಈಗ ಚರ್ಚೆ ನಿಮ್ಗೆ ಅಭಿವೃದ್ಧಿ ಬೇಡವಾ? ದೇಶ ಭದ್ರತೆ ಇದ್ರೆ ನಾವು ನಾಗರಿಕರು ಭದ್ರತೆ ಇರ್ತೀವಿ. ದೇಶದ ಒಂದು ಸ್ಥಿತಿ ನೋಡ್ಕೊಂಡು ಮೋದಿ ಊಟ ಮಾಡಬೇಕು. ದೇಶ ಭದ್ರ ಇದ್ರೆ ನಮ್ಮ ಮನೆಗಳು, ನಮ್ಮ ಊರು ಚೆನ್ನಾಗಿರ್ತೀವಿ. ನಿಮ್ಮೂರೊಂದು ಇದು ಬೇಡ ಹಂಗಾರೆ ನಿಮಗೆ? ಎಲ್ಲ ಬೇಕು ಸರ್, ನಮ್ಮ ಯಾಕೋದು ನಾವು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರಾಜೇಂದ್ರ ಅಂತ ಸರ್. ಹೇಳಿ ರಾಜೇಂದ್ರ ಅವರೇ, ಈಗ ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಮಂಜುನಾಥ್ ಅವ್ರಿಗೆ ಸರ್. ಯಾಕೆ ಸರ್? ಹೊಸಬ್ರು ಸರ್? ಏನು ಹೊಸಬ್ರು ಸರ್? ಎಲ್ಲರೂ ಹೊಸಬ್ರಾಗೆ ಬರೋದು, ಯಾರು ಕಲ್ತ್ಕೊಂಡು ಯಾರು ಬರಲ್ಲ ರಾಜಕೀಯಕ್ಕೆ. ಈಗ ಬಂದ್ಮೇಲೆ ಕಲ್ತ್ಕೊಂತಾರೆ, ಆಟೋಮೆಟಿಕ್ ಕಲ್ತ್ಕೊಂತಾರೆ. ಅವರು ಕಲ್ತ್ಕೊಂಡ್ರೆ ಸೂಟ್ ಆಯ್ತಾರೆ ಅಂತ ಸೂಟ್ ಆಗ್ತಾರೆ 100%. ಅವ್ರ ಮೈತ್ರಿ ಬೇರೆ ಆಗ್ಬಿಟ್ಟವ್ರಲ್ಲ, ಮೈತ್ರಿ ಆಗಿರೋದ್ರಿಂದ ನಾವು 100% ಗ್ಯಾರಂಟಿ ಇಕ್ಬೋದು ಅವ್ರ ಮೇಲೆ. 100% ಗ್ಯಾರಂಟಿ ಇಕ್ಬೋದು ಅವ್ರ. ಗ್ಯಾರಂಟಿ ಕೊಡ್ತಾರೆ ಈ ಸಲ? ಬರ್ತಾರೆ. ಏನು ಮೈನಸ್ ಪಾಯಿಂಟ್ ಡಿ ಕೆ ಸುರೇಶ್ ಅವ್ರು? ಏನು ಮೈನಸ್ ಪಾಯಿಂಟ್ ಅಂತಲ್ಲ,
ಮತ್ತೆ ಯಾಕ್ ಸೋಲ್ತಾರೆ? ಕೆಲವು ವಿಚಾರಗಳಲ್ಲಿ ಅವರು ಹಿಂದೂಗಳ ಪರವಾಗಿ ಸ್ವಲ್ಪ ಇದು ಮಾತಾಡಿದ್ದಾರೆ. ಹಿಂದುತ್ವ ಇದೆ. ಅದರಿಂದ ನಾವು ಹಿಂದೂಗಳಾಗಿ ಯಾಕೆ ಇದು ಮಾಡಬಾರ್ದು? ಹಿಂದೂ ನಮ್ಗೆ ಯಾವ ಸಪೋರ್ಟ್, ಹಿಂದೂಗಳಿಗೆ ಯಾವ ಇದು ಬರ್ತಾರೋ ಅವ್ರಿಗೆ ಇದು ಮಾಡ್ತೀವಿ ನಾವು ಬೆಂಬಲ. ಹಿಂದುತ್ವಕ್ಕೆ. ಹೌದು ಸರ್. ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವರೇ, ಹೇಳಿ, ಈ ಸಲ ಆನೇಕಲ್ಲಲ್ಲಿ ಜನ ಯಾರು ಕೈ ಹಿಡಿತಾರೆ? ಡಿ ಕೆ ಸುರೇಶ್ ಅವ್ರದ ಅಥವಾ ಡಾಕ್ಟರ್ ಮಂಜುನಾಥ್ ಅವ್ರದ? ಡಿ ಕೆ ಸುರೇಶ್. ಯಾಕೆ ಸರ್? ಡಿ ಕೆ ಸುರೇಶ್ ಅಂದರೆ ಈ ಆನೇಕಲ್ಲು ಇದಕ್ಕೆ ಬಂದ ಮೇಲೆ ಬೇಕಾದ ಅನುಕೂಲ ಮಾಡಿಕೊಟ್ಟವ್ರೆ. ಈಗ ಹಳ್ಳಿ ದಾರಿ ತಾವಿಂದ ಎಲ್ಲ ರೆಡಿ ಮಾಡಿಕೊಟ್ಟವ್ರೆ. ಈ ಕುಡಿಯೋ ನೀರು ಘಟಕ, ಟಾಯ್ಲೆಟ್ಗಳೀಗ ಈ ಆನೇಕಲ್ ಇದರಲ್ಲಿ 18 ವರ್ಷ ನಾರಾಯಣ ಸ್ವಾಮಿ MLA ಆಗಿದ್ದ. ಒಂದು ಟಾಯ್ಲೆಟ್ ಇದು ಮಾಡಿ ಒಂದು ರಸ್ತೆ ಪಸ್ತೆ ಕೂಡ ಮಾಡಿರಲಿಲ್ಲ. ಇವ್ರು ಬಂದ ಮೇಲೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಆದ್ದರಿಂದ ನಾವು ಇವ್ರನ್ನೇ ಕೋರ್ತಾ ಇದ್ದೀವಿ. ಬಟ್ ಇವ್ರ ಪಕ್ಷದ ಯಾವ್ದಾದ್ರು ಒಂದು ಘಟನೆ, ಏನಾದರೂ ನಿಲುವು ಇವ್ರಿಗೆ ಕಂಟಕ ಆಗ್ಬೋದಾ? ಈಗ ಸದ್ಯಕ್ಕೆ ಯಾವುದು ಆಗುವಂಥದ್ದು ಯಾವುದು. ಇವರು ಈ ಪ್ರತಿಯೊಂದು ಜನಗಳ ನಾಡಿ ನುಡಿದ ಗೊತ್ತು, 10 ವರ್ಷದಿಂದ ಮಾಡಿದ್ದಾರೆ. ಈಗ ಏನು ಬೇಕೋ ಮಾಡಬೇಕು ಅನ್ನೋದು ಅವರು ಮೈಂಡಲ್ಲಿ ಇರ್ತದೆ. ಅವ್ರು ಬಂದು ಇವಾಗ ಯಾವ ಹಳ್ಳಿಗೆ ಬಂದು ಏನು ಮಾಡ್ತಾರೆ ಪಾಪ ಹೇಳ್ರಿ. ತಗೊಳ್ಳಿ, ನಿಮಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಕಿರು ಕಾಣಿಕೆ 3 ಜನಕ್ಕೆ ಸೇರಿ ಕೊಡ್ತಾ ಇದ್ದೀವಿ. ಬನ್ನಿ, ಹಾಗೆ ಇಲ್ಲಿ ಮುಂದೆ ಮಾರ್ಕೆಟ್ ಕಡೆ ಹೋಗೋಣ. ಬಸ್ ಸ್ಟ್ಯಾಂಡಿಂದ ಇಲ್ಲಿ ಸಾಕಷ್ಟು ಜನರು ಇಲ್ಲಿ ತರಕಾರಿ ಹಾಕೊಂಡಿದ್ದಾರೆ, ಸೊಪ್ಪು ಹಾಕೊಂಡಿದ್ದಾರೆ. ಇಲ್ಲಿ ನೋಡಿ. ಅಮ್ಮ, ನಿಮ್ಮ ಹೆಸರು? ನಮ್ಗೆ ಗೊತ್ತಿಲ್ಲ. ಹೆಸರೇ ಗೊತ್ತಿಲ್ವಾ? ನಾನೇ ಒಂದು ಹೆಸರು ಇಟ್ಬಿಡ್ಲ ನಿಮಗೆ? ಮತ್ತೆ ಹೆಸರೇ ಗೊತ್ತಿಲ್ಲ ಅಂದ್ರಲ್ಲ. ಮತ್ತೆ ಎಲೆಕ್ಷನ್ ಐತೆ, ಅದಾರ ಗೊತ್ತಾ ನಿಮ್ಗೆ? ಎಲೆಕ್ಷನ್ ಐತೆ. ಓಕೆ, ಈ ಸಲ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಅವ್ರು ನಿಂತವ್ರೆ, BJP ಇಂದ ಡಾಕ್ಟರ್ ಮಂಜುನಾಥ್ ಅವ್ರು ನಿಂತವ್ರೆ. ಯಾರಿಗೆ ಓಟ್ ಹಾಕ್ತೀರಾ? ಒಬ್ರಿಗೇನೆ ಹಾಕ್ಬೇಕು. ಮತ್ತೊಂದು ಓಟು ಒಬ್ರಿಗೆ ಹಾಕ್ಬೇಕು. ಯಾರಿಗೆ ಹಾಕ್ತೀರಾ? BJPಗೆ ಕಾಂಗ್ರೆಸ್ಗೂ ಹಾಕ್ತೀವಿ. 2,000 ಬರ್ತಾ ಇದೆಯಾ ಅಕೌಂಟ್ಗೆ? ಅಕೌಂಟ್ಗೆ 2,000 ಬರ್ತಾ ಇಲ್ಲ. ನಾವೇನು ಮಾಡಿಸ್ಲಿಲ್ಲ. ನನಗೆ ಆಕ್ಸಿಡೆಂಟ್ ಆಗೋಯ್ತು, ಏನು ಮಾಡಿಸ್ಲಿಲ್ಲ. ಅಯ್ಯೋ, ಆಕ್ಸಿಡೆಂಟ್ ಆಯ್ತು, ಏನು ಮಾಡಿಸ್ಲಿಲ್ವಾ? ಈ ಬಿಸಿಲಲ್ಲಿ ಹಿಂಗೆ ಇಟ್ಕೊಂಡು ಸೊಪ್ಪು ಮಾಡ್ತಾ ಇದ್ದೀರಲ್ಲ, ಕಷ್ಟ. ಏನು ಮಾಡ್ತೀರಿ ಸರ್? ಎಲೆಕ್ಷನ್ ಯಾರಿಗೆ ಓಟ್ ಹಾಕ್ತೀರಾ? ಯಾರೋ ಒಬ್ರಿಗೆ ಹಾಕೋದು. ಯಾರಿಗೆ? ಎಲೆಕ್ಷನ್ ಅವ್ರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಹಾಕೋದು. ಸರ್, ನಿಮ್ಮ ಹೆಸರು? ಗುರುಪ್ರಕಾಶ್. ಗುರುಪ್ರಕಾಶ್ ಅವ್ರು, ಹೇಗಿದ್ದೀರಾ? ಏನು ಮಾಡ್ಕೊಂಡಿದ್ದೀರಾ? ನಾವು ರೈತರು. ಹೇಳಿ ಸರ್, ಮೊದಲಾಗಿ ಹೈ ವೋಲ್ಟೇಜ್ ಕ್ಷೇತ್ರ ಈ ಸಲ ಬೆಂಗಳೂರು ಗ್ರಾಮಾಂತರ. ನಾವು ಪಕ್ಕ BJPನೇ ಬಿಡ್ರಿ. ಪಕ್ಕ. ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಜ್ಯೋತಮ್ಮ ಅಂತ. ಓಕೆ, ಎಲೆಕ್ಷನ್ ಬಂದಿದೆ ಅಮ್ಮ. ಈ ಸಲ ಕಾಂಗ್ರೆಸ್ಸಿಂದ ಡಿ ಕೆ ಸುರೇಶ್ ಅವ್ರು ನಿಂತಿದ್ದಾರೆ, BJP ಇಂದ ಡಾಕ್ಟರ್ ಮಂಜುನಾಥ್ ಅವ್ರು ನಿಂತಿದ್ದಾರೆ. ಯಾರನ್ನು ಗೆಲ್ಲಿಸ್ತೀರಾ? ಯಾರಿಗೆ ನೀವು ಓಟ್ ಹಾಕ್ತೀರಾ? ಯಾರಿಗೆ ಅವ್ರ ಅದೃಷ್ಟ ಆಯ್ತು ಅವ್ರು ಗೆಲ್ಲಿಸ್ತಾರೆ. ಕರೆಕ್ಟ್. ನೀವು ಓಟ್ ಹಾಕಿದ್ರೆ ತಾನೇ ಅವ್ರಿಗೆಲ್ಲದು. ಯಾರಿಗೋ ಒಬ್ರಿಗೆ ಹಾಕೋಣ ಬಿಡ್ರಿ, ಯುವತಿಯರಿಗೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ. ಸರ್, ನಮಸ್ಕಾರ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ನಾರಾಯಣಪ್ಪ. ನಾರಾಯಣಪ್ಪ ಅವ್ರು, ಓಟ್ ಹಾಕ್ತೀರಾ? ಈ ಸಲ ಕಾಂಗ್ರೆಸ್ಸಿಂದ ಡಿ ಕೆ ಸುರೇಶ್ ಅವರು ಇದ್ದಾರೆ, BJP ಇಂದ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ. ಯಾರಿಗೆ ಹಾಕ್ತೀರಾ? ನಾವು DK ಹೋಗ್ತೀವಿ ಸರ್. DK ಅವ್ರಿಗೆ. ಯಾಕೆ ಸರ್? ಡಾಕ್ಟ್ರು ಒಳ್ಳೆಯವರಲ್ವಾ? ಡಾಕ್ಟ್ರು ಒಳ್ಳೆಯವರು ಸರ್. ನಾವು ಆವಾಗಿಂದ ಅವ್ರಿಗೆ ಆಗ್ತದೆ ಸರ್. ಅವಾಗಿಂದ ಮನೇಲಿ ಹೇಳಿದವ್ರಿಗೆ, ಈಗಲೂ ಮನೇಲಿ ಹೇಳಿದವ್ರಿಗೆನಾ? ಫಸ್ಟ್ ನಾವು ಆವಾಗಿಂದ DK ಅವ್ರಿಗೆ ಆಗ್ತದೆ. ಯಾಕೆ ಒಂದ್ಸಲ ಚೇಂಜ್ ಮಾಡ್ಬೋದಲ್ಲ? ಈ ಚೇಂಜ್ ಮಾಡಿಲ್ಲ, ಅವಾಗಿಂದ ನಮ್ಗೆ ಅವರೇ ಹಿಡಿದಿದ್ದು ನಾವು ಅವ್ರಿಗೆ ಆಗ್ತದೆ. ಹೌದಾ? ಓಕೆ, ಹಂಗೆ ಮುಂದೆ ಬನ್ನಿ. ಸರ್, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಕಾಂತ್ ಅಂತ. ಶ್ರೀಕಾಂತ್ ಅವ್ರು, ಏನು ಮಾಡ್ಕೊಂಡಿದ್ದೀರಾ? ನಾವೆಲ್ಲ ರೈತರು ಸರ್. ರೈತರು. ಹೇಳಿ ಸರ್, ಈ ಸಲ ಹೆಂಗಿದೆ ಹೈ ವೋಲ್ಟೇಜ್ ಕ್ಷೇತ್ರ ಇಲ್ಲಿ ಬೆಂಗಳೂರು ಗ್ರಾಮಾಂತರ? ಎಲೆಕ್ಷನ್ ಜಿದ್ದಿ ಅಂತೆ, ನಿಜನಾ? ನಿಜ ಇದೆ. ನಾವೇನಿದ್ರು ಯಾವಾಗಲೂ ಕಾಂಗ್ರೆಸ್ಗೆ ಹಾಕ್ತೀವಿ. ಸರ್, ನಮಸ್ಕಾರ. ಹೇಳಿ ಸರ್. ಸರ್, ನಿಮ್ಮ ಹೆಸರು? ಪ್ರತಾಪ್ ಅಂತ. ಪ್ರತಾಪ್ ಅವರೇ, ಹೇಳಿ. ಫುಲ್ ಎಲೆಕ್ಷನ್ ಬಿಸಿ ಜೋರಾಗ್ಬಿಟ್ಟಿದೆ ಈ ಕಡೆ. ನಿಮ್ಮ ಪ್ರಕಾರ ಇಲ್ಲಿ ಯಾರು ಬರ್ತಾರೆ? ಡಿ ಕೆ ಸುರೇಶ್. DK ಅವರೇನೆ? ಹೌದು. ಹೌದಾ? ಯಾಕೆ ಸರ್ ಪಕ್ಕ DK ಅಂತೀರಾ? ಅವ್ರು ಇದೇ ಊರಲ್ಲಿರೋದು, ಹಂಗಾಗಿ ಅವರೇ ಬರೋದು. ಸರ್, ನಮಸ್ಕಾರ. ಹೆಂಗ್ ನಡೀತಾ ಇದೆ ವ್ಯಾಪಾರ? ಹೆಂಗ್ ನಡೀತಾ ಇದೆ ವ್ಯಾಪಾರ? ಏನಿಲ್ಲ ವ್ಯಾಪಾರ. ಯಾಕೆ ಸರ್? ಇಲ್ಲಿ ಅಂಗಡಿ ತುಂಬಾ ಹಣ್ಣುಗಳು ಮಾಡಿಕೊಂಡು ವ್ಯಾಪಾರ ಮಾಡ್ಕೊಂಡ್ಬಿಟ್ರೆ ತಗೊಂಡು ಹೋಗಾರೆ. ಯಾಕೆ? ಏನಾಗೈತೆ ಜನಕ್ಕೆ? ದುಡ್ಡು ಎಲ್ಲ ಐತೆ ಜನರ ಹತ್ರ. ದುಡ್ಡು ಎಲ್ಲ ಐತೆ ಜನಗಳ ಹತ್ರ. ವಾ, ಎಲ್ಲ ಸರ್ 2,000 ಅಕೌಂಟ್ ಕೊಡ್ತಾವ್ರೆ. ಹಾಕ್ತಾವ್ರೆ. ಏಂತಕ್ಕೆ ಹಾಕ್ತಾವ್ರೆ? ಯಾರು ಏಂತಕ್ಕೆ ಬೇಕು? ಅವಶ್ಯಕತೆ ಐತಾ? 2,000 ಹಾಕಿ ನಮ್ಮ ಹತ್ರ ವಸೂಲಿ ಮಾಡ್ಕೋತಾವ್ರೆ. ಈಗ ಡಾಕ್ಟ್ರಿಗೆ ಹೇಳ್ತಾರೆ, ಹೊಸೊಬ್ರು ಡಾಕ್ಟರ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತಾರೆ. ಡಾಕ್ಟ್ರಿಗೆ ಇವೆಲ್ಲ ಬೇಕಾಗಿತ್ತ ಅಂತ ಹೇಳ್ತಾರೆ. ಏನಂತೀರಾ? ನೋಡೋಣ, ಅವ್ರನ್ನೂ ಒಂದು ಚಾನ್ಸ್ ಕೊಟ್ಟು ನೋಡೋಣ. ಚಾನ್ಸ್ ಕೊಡ್ಬೇಕು ಅಂತ. ಚಾನ್ಸ್ ಕೊಡ್ಬೇಕು. ಇವರೆಲ್ಲ ಆಳ್ಬ್ರು ಏನ್ ಮಾಡಿದ್ರು ಅಂದ್ರೆ ಸರ್, ಕುಮಾರಸ್ವಾಮಿ ದೇವೇಗೌಡರನ್ನೇ ಸೋಲ್ಸಿದೀವಿ ನಾವು, ಇವರ ಲೆಕ್ಕ ಅಂತಾರೆ. ಮಾಡ್ತಾರೆ ಎಲ್ಲಾರು ಮಾಡ್ತಾರೆ. ಕುಮಾರಸ್ವಾಮಿ ಮಾಡಿದ್ದಾಯ್ತು ರೈತರನ್ನ. ಇವಾಗ ಕಾಂಗ್ರೆಸ್ ಬಂದವ್ರೆ ದೇಶನ ಮಾರ್ಕೊಂಡು ಹೋಗಕ್ಕೆ. ಹೌದು. ಓಕೆ, ನೆಕ್ಸ್ಟ್ ಇನ್ನವ್ರು ಬಂದವ್ರು ಇನ್ನೇನು ಮಾಡ್ಕೊಂಡು ಹೋಯ್ತಾರೆ ನೋಡೋಣ.
ಒಟ್ನಲ್ಲಿ ಈ ಕಡೆ ಬಿಜೆಪಿಗೆ ಮೋದಿಗಿದೆ ಅಲೆ ಇದೆಯಾ ಸರ್ ಈ ಕಡೆ ಒಂಚೂರು ಏನಾದ್ರು? ನೋಡೋಣ, ಯಾರು ಹೇಳಕ್ಕಾಗಲ್ಲ, ಜನ ಹೇಳಕ್ಕಾಗಲ್ಲ ಯಾವ ಥರ ಏನು ಅಂತ. ಹಾಂ ಹಾಂ ಆನಂದ್ ಆ್ಯಂಕರಿಂಗ್ ಆನಂದ್ ಅವರು. ಆ್ಯಂಕರಿಂಗ್ ಆನಂದ್ ಅವರು. ಓಕೆ, ಆ್ಯಂಕರಿಂಗ್ ಆನಂದ್ ಅವರೇ, ನಿಮ್ಮ ಪ್ರಕಾರ ಯಾರು ಬರ್ತಾರೆ ಇಲ್ಲಿ? ನಮ್ಮ ಕಡೆ ಇಂಥವ್ರು ಅಂಥದ್ದು ಅನ್ನೋದೇನಿಲ್ಲ. ಎಲ್ಲ ದುಡ್ಡು ಮೇಲೆ ನಿಂತಿರ್ತದೆ. ಇಲ್ಲಾಂದರೆ ಅವ್ರವ್ರು ಹೇಗಿದ್ರೆ ತಕ್ಕನಾಗಿರ್ತಾರೆ. ದುಡ್ಡಿನ ಮೇಲ ದುಡ್ಡು ಕೊಡ್ತಾರೆ ಇಲ್ಲವೇ? ಇರು, ಇನ್ನೇನು ದುಡ್ಡು ಕೊಡ್ತೀರಿ ನೋಡಕ್ಕಾರ ಜನಗಳು. ಗ್ರಾಮಾಂತರದಲ್ಲಿ ಏನೋ ಗಿಫ್ಟ್ ಹಂಚ್ತವ್ರೆ ಹಂಗೆ ಹಿಂಗೆ ಅಂತ ಅಂತಾರೆ. ಒಂದು ಕಡೆ ಗಿಫ್ಟ್, ಒಂದು ಕಡೆ ಸೀರೆ ಹಂಚ್ಕಡೆ, ಒಂದು ಕಡೆ ಕುಕ್ಕರ್ ಅಂತವ್ರೆ. ಅದಕ್ಕೆಲ್ಲ ಬಿದ್ದೋಗ್ಬಿಡ್ತಾರ ಜನ ಈ ಕಡೆ? ಹೆಂಗಸ್ರುಗಳು ಹೇಳಕ್ಕಲ್ಲ. ಗಂಡಸ್ರುಗಳು ಎಣ್ಣೆ ಲೋಟು ಕೊಟ್ಟರೆ ಎತ್ತ ಹೋಯ್ತಾರ ಅಂತ ಅದು ಹೇಳಕ್ಕಲ್ಲ. ಅದು ಹೇಳಕ್ಕಾಗಲ್ಲ. ಒಟ್ಟಲ್ಲಿ ಎಲೆಕ್ಷನ್ ಟೈಮಲ್ಲಿ ಈ ಕಡೆ ಅವೆಲ್ಲ ಚೆನ್ನಾಗಿ ನಡೀತದೆ. ಚೆನ್ನಾಗಿ ನಡೀತಾ ಇತ್ತು. ಯಾರು ಗೆಲ್ತಾರೆ ಈ ಸಲ? ಈ ಸಲ ನಮಗೆ ಕಾಂಗ್ರೆಸ್ ಗೆಲ್ತದೆ ಅಂತ. ಅಲ್ಲ, ನೀವು ಫ್ರೀ ಬಸ್ಸಲ್ಲಿ ಬಿಟ್ಬಿಟ್ಟು ಇಲ್ಲಿ ಆಟೋಲ್ಲಿ ಕೂತಿದ್ರಲ್ಲ, ಯಾಕೆ? ಬಸ್ ಇಲ್ವಾ? ಓಕೆ ಅಮ್ಮ, ನಿಮ್ಮ ಹೆಸರು? ಈಗ ಎಲೆಕ್ಷನ್ ಬಗ್ಗೆ ಕೇಳ್ತಾ ಇದೀವಿ. ಈಗ ನಿಮಗೆ ಬರ್ತಾ ಇದೆಯಾ 2,000? ನಿಮಗೆ ಬರ್ತಾ ಇದೆಯಾ? ಇವ್ರಿಗೆ 2,000 ಬರ್ತಿದೆ ಕರೆಕ್ಟಾಗಿ ತಿಂಗಳ ಫ್ರೀ ಬಸ್ಸಲ್ಲಿ ಓಡಾಡ್ತಿದ್ದೀರಾ? ಓಕೆ, ಈ ಗ್ಯಾರಂಟಿ ಎಲ್ಲ ನಿಮಗೆ ಖುಷಿ ಕೊಟ್ಟಿದ್ಯಾ? ಹಾಂ, ಏನು ಮಾಡ್ತೀರಿ ಸಲ ಎಲೆಕ್ಷನ್ ಅಲ್ಲಿ? ಕಾಂಗ್ರೆಸ್ ಓಟ್ ಹಾಕ್ತೀರಾ, ಬಿಜೆಪಿ ಓಟ್ ಹಾಕ್ತೀರಾ? ಯಾರು ದುಡ್ಡು ಕೊಟ್ಟು ಯಾರಿಗೆ ಮಾಡೋರು ಅವ್ರಿಗೆ ಹಾಕ್ತೀವಿ. ಓ, ಇದ್ರ ಮೇಲೂ ಇನ್ನೂ ದುಡ್ಡು ಕೊಡ್ಬೇಕಾ? ಓ, ಎಷ್ಟು ಕೊಡಬೇಕು? ಹಾಂ, ಎಷ್ಟು ಕೊಡಬೇಕು? ದುಡ್ಡು ಬೇಕಾ ಅಭಿವೃದ್ಧಿ ಬೇಕಾ ನಿಮಗೆ? ನಿಮ್ಗೆ ಅಭಿವೃದ್ಧಿ ಬೇಕು, ಇವ್ರು ದುಡ್ಡು ಬೇಕು. ಏನು ಮಾಡೋದಿಲ್ಲಿ? ಯಾರು ಚೆನ್ನಾಗಿ ಇದಕ್ಕೆ ಕೆಲಸ ಮಾಡ್ಕೊಡ್ತಾರೋ ಅವ್ರಿಗೆ ಹಾಕ್ಬೇಕು. ಆ ಥರ ಹೇಳಿ ನಿಮ್ಮ ಅಮ್ಮಂಗೆ ಒಂಚೂರು. ಅವ್ರು ಎಜುಕೇಟೆಡ್ ಅಲ್ವಾ, ಅನ್ ಎಜುಕೇಟೆಡ್, ಅದಕ್ಕೆ ಅವ್ರು ಹೇಳ್ತಾರೆ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ, ಹೇಳಿ, ಜಿದ್ದಾಜಿದ್ದಿನ ಅಖಾಡ ಹೆಂಗಿದೆ ಈ ಸಲ? ಡಿ ಕೆ ಸುರೇಶ್ ಕಡೆ ಜನ ವಾಲ್ತಾರೋ ಅಥವಾ ಡಾಕ್ಟರ್ ಕೈ ಹಿಡಿತಾರ? ಯಾಕೆಂದ್ರೆ ಡಾಕ್ಟರ್ ಕೈ ಯಾರು ಹಿಡಿಯಲ್ಲ. ಡಾಕ್ಟರ್ ಕೈಗೆ ಡಾಕ್ಟರ್ ಬೇರೆಯವ್ರು ಮಾಡ್ಕೊಂಡಿದ್ದಾರೆ. ನಮ್ಮ ಬಡವ್ರ ಮಕ್ಕಳು ಏನು ಮಾಡಿಲ್ಲ ಅವರು ಕೂಡ. ನಮ್ಮ DK ಶಿವಕುಮಾರ್ ಅವ್ರು ಬೇಕಾದ್ರೆ ಮಾಡಿದ್ದಾರೆ. DK ಸುರೇಶ್ ಅವರು? ಹೌದು, ಸುರೇಶ್ ಅವರು ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ನಾವು ಮಾಡ್ತೀವಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಾವು ಗಣೇಶ್. ಗಣೇಶ್ ಅವರೇ, ಹೇಳಿ, ಈ ಸಲ ನಿಮ್ಮ ಪ್ರಕಾರ ಜನ ಯಾರು ಕೈ ಹಿಡಿತಾರೆ? ಶ್ರೀ ಮಂಜುನಾಥ ಪಾಪ ಒಳ್ಳೆ ಕೆಲಸ ಎಲ್ಲ ಮಾಡಿದ್ರು. ಅವರು ಕೆಲಸ ಗೆಲ್ಲೋ ಮುಂದೆನೇ ಅವರು ಮಾಡೇವ್ರೆ. ಡಾಕ್ಟ್ರು ಆಗಿರೋದ್ರಿಂದ ಅವ್ರು ಒಳ್ಳೆ ಅಭಿಪ್ರಾಯ ಇರ್ತದೆ. ಅಂಥವ್ರ ಕೈ ಕೊಟ್ಟರೆ ದೇಶ ಆಡ್ತಾರೆ. ಮತ್ತು ಇವ್ರ ಕೈಲೆಲ್ಲ ಸುಮ್ಮನೆ ಕೊಟ್ಟು 3 ವರ್ಷ ಕೊಟ್ಟು ಅವ್ರು ಏನೂ ಕೆಲಸ ಮಾಡಿಲ್ಲ. ಅವರು ಉದ್ಧಾರ ಆಗೋಕ್ಕೆ ಅವ್ರು ಮಾಡ್ಕೊಂಡ್ರೆ ಹೊರತು ಬೇರೆಯವ್ರಿಗೆ ಏನೂ ಮಾಡಿಲ್ಲ ಅವ್ರ ಕೆಲಸ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಮಹಾಲಿಂಗಯ್ಯ ಅಂತ. ಮಹಾಲಿಂಗಯ್ಯ ಅವರೇ, ಈಗ ಎಲೆಕ್ಷನ್ ನಡೀತಾ ಇದೆ ಸರ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಜಿದ್ದು ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ನಿಮ್ಮ ಓಟು ಯಾರಿಗೆ? ಕಾಂಗ್ರೆಸ್ ಇಂದ DK ಅವ್ರು ನಿಂತವ್ರೆ, DK ಅವ್ರು ತಮ್ಮ ನಿಂತವ್ರು, ಸುರೇಶ್ ಅವರು ಡಾಕ್ಟರ್ ನಿಂತವ್ರೆ. ಹೆಂಗಿದೆ ಪೈಪೋಟಿ? ಚೆನ್ನಾಗಿದೆಯಾ? ಪೈಪೋಟಿಗಳು ಚಲೋ ಜೋರ ನಡೀತಾ ಇದೆ. ಆದ್ರೂ ಸುರೇಶ ಗೆಲ್ಲೋದು. ಸುರೇಶ್ ಅವ್ರ ಗೆಲ್ಲದ ಸರ್? ಈ ಕಡೆ ಡಾಕ್ಟರ್ಗೆ ಮೋದಿ ಸಪೋರ್ಟ್ ಐತೆ. ಅದು ಅಲ್ಲದೆ ಮೈತ್ರಿ ಆಗವ್ರೆ ಬಿಜೆಪಿ. ಐತೆ ಇವ್ ಸಿಂಗಲ್. ಆದ್ರೂ ನಮ್ಗೆ ತಾಲೂಕಿಗೆ ಹುಲಿಗಳಿದ್ದಾಗ ಅವರು. ಯಜಮಾನ್ರೆ, ನಿಮ್ಮ ಹೆಸರು? ನಮ್ಮ ಹೆಸರು ಕೆಂಪುರ್ಗಯ್ಯ ಅಣ್ಣ. ಓಕೆ ಅಣ್ಣ, ಈ ಸಲ ನಾವು ಸಲಿಂದ ಸಲಿಗೂ JDSಗೆ ಹಾಕೊ ಬಂದಿದ್ದೀವಿ. ಈ ಸಲ 2 ಇದಾದ್ರಿಂದ ಅವ್ರ ಹೆಸರೇನು ಹೇಳಿ? ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಬೆಂಬಲ ಕೊಡೋಣ ಅಂತ ನಾವು ಆಸೆ ಪಟ್ಬಿಟ್ಟಿದ್ದೀವಿ ಸರ್. ಸೊ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆನೇಕಲ್ಲಲ್ಲಿ ನಾನಿದ್ದೀನಿ ಸದ್ಯಕ್ಕೆ. ಬನ್ನಿ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ. ಸಾಕಷ್ಟು ಜನರು ಕೆಲಸ ಮುಗಿಸಿ ಆರಾಮಾಗಿ ಮನೆಗೆ ತೆರಳ್ತಾ ಇರ್ತಾರೆ. ಎಲ್ಲರೂ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸೊ ಈ ಬಾರಿ ಇಲ್ಲಿ ಯಾರ ಮೇಲ್ಗೈನ ಸಾಧಿಸ್ತಾರೆ? ಕಾಂಗ್ರೆಸ್ಸಿಂದ DK ಸುರೇಶ್ ಅವರಿದ್ದಾರೆ, ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಮೊದಲ ಬಾರಿ ಕಾಂಪೀಟ್ ಮಾಡ್ತಾ ಇದ್ದಾರೆ. ಯಾರಿಗೆ ನಿಮ್ಮ ಒಲವು? ನಮಗೆ ಇವರು ಮಂಜುನಾಥ್ ಅವರು ಬರಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಹೌದಾ? ಯಾಕೆ DK ಸುರೇಶ್ ಅವರು ಕೆಲಸ ಮಾಡ್ತಾ ಇಲ್ವಾ? ನಮಗೇನು ಅವರು ಕೆಲಸ ಮಾಡ್ತಾ ಇಲ್ಲ ಅನ್ನೋದು. ಮಾಡ್ತಾ ಇಲ್ವಾ? ಏನು ಅಭಿವೃದ್ಧಿ ಆಗಿಲ್ಲ ಕಳೆದ 5 ವರ್ಷ? ಸರ್ ನಮಸ್ಕಾರ, ನಿಮ್ಮ ಹೆಸರು? ರಾಮಚಂದ್ರರಾವ್ ಅಂತ. ಹೇಳಿ ಸರ್, ಈ ಬಾರಿ ಆನೇಕಲ್ಲಲ್ಲಿ ಜನ ಯಾರು ಕೈ ಹಿಡಿತಾರೆ? ಸರ್ ಆವಾಗಿನಿಂದಾನು DK ಸುರೇಶೇ ಬರ್ತಾ ಇರೋದು 3 ಸಲಿಂದಾನು. ಈ ಸಲಿನೂ ಅವರೇ ಬರೋದು. ಇನ್ನ 20,000 ಲೀಡಿಂಗ್ ಬರ್ತಾರೆ ಅವರು. ಯಾಕೆ ಇನ್ನ 20,000? ಯಾಕೆ ಅಂದ್ರೆ ಅವರು ಹೊಸಬರು ನಿಂತಿರೋದು. ಅವ್ರೇನು ಗೊತ್ತಾ, ಹಬ್ಬದ ಮುಂದೆ ಎಲ್ಲರೂ ಕೊಡೋಣ ದುಡ್ಡು ಅಂತ ದುಡ್ಡು ಹಾಕ್ತಾವ್ರೆ. ಆದರೆ ಈ ನಮ್ಮ ಇದರಲ್ಲಿ ಅವರೇ ಬರೋದು, DK ಅವರೇ, ಸುರೇಶ್. ಓಕೆ ಸರ್ ನಮಸ್ಕಾರ, ನಿಮ್ಮ ಹೆಸರು? ಮಹೇಶ್. ಹೇಳಿ ಸರ್, ನಿಮ್ಮ ಪ್ರಕಾರ ಯಾರು ಬರ್ತಾರೆ ಹೇಳಿ? ಈ ಸಲ ಪೈಪೋಟಿ ಇದೆ.
ಕಾದು ನೋಡಬೇಕು ಇನ್ನು. ಪೈಪೋಟಿ ಇದೆಯಾ? ಅಲ್ಲ ಸರ್, ಡಿ ಕೆ ಇವರು ಡಾಕ್ಟರ್ ಮಂಜುನಾಥ್ ಅವರು ಹೊಸಬ್ರು ತಾನೆ? ಇಲ್ಲ, ಮಂಜುನಾಥ್ ಹೊಸಬ್ರಾದ್ರು ಅವರು ಫೇಮಸ್ ಆಗಿರೋರು, ಒಳ್ಳೆ ಸರ್ಜನ್. ಅವರ ಇತಿಹಾಸ ಎಲ್ರಿಗೂ ಗೊತ್ತಿದೆ, ಆದ್ರಿಂದ ಇಬ್ಬರಿಗೂ ಫೈಟ್ ಇದೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸರ್ ಸಮೀರ್ ಅಂತ. ಹೇಳಿ ಸಮೀರ್ ಅವರೇ, ನಿಮ್ಮ ಪ್ರಕಾರ ಈ ಬಾರಿ ಕಾಂಗ್ರೆಸ್ ಅಥವಾ ಬಿಜೆಪಿನ? ಕಾಂಗ್ರೆಸ್ ಏನು ಸರ್, ಕಾಂಗ್ರೆಸ್ ಅಂತ ಹೇಳಕ್ಕೆ ನಮಗೆ ಬೇಜಾರು. ಅಯ್ಯೋ, ಎಲ್ಲ ರೇಟ್ಗಳು ಜಾಸ್ತಿ ಅಲ್ಲ ಸರ್. ಲೇಡೀಸ್ಗೆ ಬಸ್ ಏನೋ ಫ್ರೀ ಮಾಡಿದ್ರು, ಎಣ್ಣೆ ರೇಟ್ಗಳೆಲ್ಲ ಜಾಸ್ತಿ ಮಾಡ್ತಾರಲ್ಲ, ಅದು ಹೇಳ್ಬೇಕಲ್ಲ ಸರ್. ಅವ್ರಿಗೂ ಫ್ರೀ ಕೊಟ್ಟಿದ್ದಾರೆ ತಾನೆ. ಎಲ್ಲರ ಮನೇಲಿ ಇಲ್ಲೋಗೋಣ ಅಲ್ಲೋಗೋಣ ಅಂತ ಹೋಗ್ತಾರೆ. ನಮಗೂ ಮಾಡ್ರಿ, ನಾವು ಓಟ್ ಆಗಿದ್ರಿ ತಾನೆ. ಏನು ಮಾಡಬೇಕಾಗಿತ್ತು ಹಂಗಾರೆ ಗಂಡಸ್ರಿಗೆ? ಸರ್ ಏನಾನ ಒಂದು ಇದು ಮಾಡಬೇಕಿತ್ತು ಸರ್, ಇಲ್ಲ ನಮಗೂ ಏನಾನ ಒಂದು ಕಮ್ಮಿ ಮಾಡಿಸ್ಬೇಕಿತ್ತು, ಇಲ್ಲ ಏನಾನ. ನಾನು ಹೇಳ್ತಾರ ನಿಜ, ಬೆಂಗಳೂರಲ್ಲಿ ಆಗಲಿ ಎಲ್ಲ ಕರ್ನಾಟಕ ಮಾತಾಡ್ತಾ ಇರೋದೇ ಅದೇ. ಎಲ್ಲರೂ ಡೈಲಿ ಒಂದೊಂದು ಟ್ರಿಪ್ಪು ಇಲ್ಲಿ ಹೋಗೋಣ ಅಲ್ಲೋಗೋಣ ಅಂತಾರೆ. ಇಲ್ಲಿಂದಾನು ಸಹ ಹೇಳ್ಬೇಕಂದ್ರೆ ತಮಿಳ್ನಾಡಿನ ಲೇಡೀಸ್ಗೆ ಫ್ರೀ ಕೊಡ್ತಾ ಇದ್ದಾರೆ. ನಾವು ಆಂಬೂರ್ಗೆ ಹೋಗಿದ್ರಿ, ಹೊಸೂರಿಂದ ಆಂಬೂರ್ಗೆ ಹೋಗಿದ್ರಿ, ಅಲ್ಲಿಂದ ಟಿಕೆಟ್ ತೊಗೊಂಡ್ರು. ಆಮೇಲೆ ಅಲ್ಲಿಂದ ಪೆರ್ನಂಬೆಟ್ಟ ಅಂದ್ಬಿಟ್ಟು ಹೋಗಿದ್ರಿ, ಅಲ್ಲೂ ಟಿಕೆಟೇ ತೊಗೊಂಡಿಲ್ಲ ಲೇಡೀಸ್ಗೆ. ಅಷ್ಟು ಇದು ಮಾಡಿ ಭಾಳ ಬೇಜಾರು ಸರ್. ಸರಿ ಸರ್, ಈಗ ಎಲೆಕ್ಷನ್ ಆದಮೇಲೂ ಈ ಗ್ಯಾರಂಟಿಗಳಿರುತ್ತೆ ಅಂತ ನಿಮ್ಗೆ ನಂಬಿಕೆ ಇದೆಯಾ? ಅದಿಲ್ಲ ಬಿಡಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಬಾಬು ಸರ್. ಬಾಬು ಅವರೇ, ಹೇಳಿ ನಿಮ್ಮ ಪ್ರಕಾರ? ಕಾಂಗ್ರೆಸ್. ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ಸೇ? ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ 100%. ಏನು ಸರ್, ಏನು ಅಡ್ವಾಂಟೇಜ್ ಆಗಿರೋದು ಅವ್ರಿಗೆ? ಏನು ಎಲ್ಲ ಕೆಲಸ ಬೇಜಾನ್ ಮಾಡವ್ರೆ ಸರ್. ಹೌದಾ? ಆನೇಕಲ್, ಕನಕಪುರ, ರಾಮನಗರ ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ. ಬಟ್ ಕೆಲಸ ಮಾಡಿದ್ರೆ ಸರ್, ಈಗ ಒಬ್ಬರ ಮೇಲೆ ಇಬ್ರು ಫೈಟ್ ಬಿದ್ದರೆ ಒಬ್ಬ ಗೆಲ್ಲಕ್ಕಾಗುತ್ತಾ? ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಒಳ್ಳೆಯವರೇ, ಆದರೆ ಹೆಸರು ಇಲ್ಲಿ ಥೋಡ ಕಮ್ಮಿ ಇದೆ ಇಲ್ಲಿ ಅವ್ರಿಗೆ. ಹೊಸಬರಲ್ವಾ, ಅದಕ್ಕೆ ಗೆಲ್ಲಕ್ಕೆ ಸ್ವಲ್ಪ ಕಷ್ಟನೇ. ಅವರು ಕಷ್ಟನೇ ಅಂತೀರಾ? ನನ್ನ ಹೆಸರು ನಾಗರಾಜು. ಹೇಳಿ ಸರ್ ನಾಗರಾಜ್ ಅವರೇ, ಚುನಾವಣಾ ಹಬ್ಬ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಆನೇಕಲ್ನಲ್ಲಿ ಸ್ಪೆಷಲ್ ಆಗಿ ಜನ ಯಾರು ಕೈ ಹಿಡಿತಾರೆ? ಜನ ಇವಾಗ ಡಾಕ್ಟರ್ ಮಂಜುನಾಥ್ ಅಂತ ಅವರು ಹಿಡಿತಾರೆ ಅಂತ ನನ್ನ ಭರವಸೆ. ಏನು ಸರ್, ಊರಲ್ಲೆಲ್ಲ ಫುಲ್ಲು ಇಲ್ಲಿ ಕಾಂಗ್ರೆಸ್ ಅವ ಅಂತಾರೆ, ನೀವು ನೋಡಿದ್ರೆ ಡಾಕ್ಟರ್ ಮಂಜುನಾಥ್ ಅಂತ. ಇಲ್ಲ ಇರ್ಬೋದು, ಅದೇ 7 ತಾಲೂಕಿದಾವಲ್ಲ, 7-8 ಬರುತ್ತೆ. ಅದರಲ್ಲಿ ಎಲ್ಲ ಕಡೆ ಒಂದೇ ಥರ ಇರೋಲ್ಲ ಸರ್. ಈಗ ಅಭಿವೃದ್ಧಿ 5 ವರ್ಷದಲ್ಲಿ ಆಗಿದೆಯೋ ಆಗಿಲ್ವೋ ಆನೇಕಲ್? ಇಲ್ಲ, ಎಲ್ಲಿ ಇವರು ಎಲೆಕ್ಷನ್ ಬಂದಮೇಲೆ ಯಾವುದೂ ಅಭಿವೃದ್ಧಿನೇ ಆಗಿಲ್ಲ. ಡಿ ಕೆ ಸುರೇಶ್ ಅವರೇನು ಅಭಿವೃದ್ಧಿನೇ ಮಾಡಿಲ್ವಾ? ಅಭಿವೃದ್ಧಿನೇ ಮಾಡಿ ಎಲ್ಲಿ ಓಟ್ ಹಾಕೋದು ಅವ್ರಿಗೆ? ಓಕೆ, ಹಂಗಾರೆ ಈಗ ನಿಮ್ಮ ಪ್ರಕಾರ ಮಂಜುನಾಥ್ ಅವ್ರಿಗೆ ಓಟ್ ಹಾಕಿದ್ರೆ ಸೆಂಟ್ರಲ್ ಅವ್ರಿಗೂ ಒಂದು ಪೋಸ್ಟ್ ಕೊಡ್ಬೋದು, ಆರೋಗ್ಯ ಸಚಿವರು ಅಂಥದ್ದು ಏನಾದರೂ ಕೊಡ್ಬೋದು. ಆ ಉದ್ದೇಶ ನಮ್ಮಲ್ಲಿ. ಕರ್ನಾಟಕದಲ್ಲಿ ತುಂಬಾ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಅಂದ್ರೆ ಈಗ ಬೆಂಗಳೂರು ಗ್ರಾಮಾಂತರ. ಯಾಕೆ ಅಂದ್ರೆ ಕನಕಪುರ ಬಂಡೆ ಅವರು ಅವ್ರನ್ನ ಎದುರಿಸೋದು ಸ್ವಲ್ಪ ಕಷ್ಟನೇ. ಇಂಜೆಕ್ಷನ್ ಕೊಡಕ್ಕಾಗಲ್ವ ಡಾಕ್ಟರ್ ಬಂಡೆಗೆ? ಕೊಡ್ತಾರೆ ನೋಡಿ, ಇವಾಗ ಯಾರೋ ಮಂಜುನಾಥ ಬಂದವರಲ್ಲ ಅವ್ರು ಕೊಡ್ತಾರೆ ಪಕ್ಕ. ಯಾಕೆ ಅಂದ್ರೆ ಅವರು ಒಳ್ಳೆ ಬಡವರು ಸಹಾಯ ಮಾಡಿದವರು. ಅಲ್ಲ ಸರ್, ಪ್ರೊಫೆಷನಲ್ ರಾಜಕಾರಣಿ ಮಾಡ್ತಾರೆ ಸರ್, ಇವರು ರಾಜಕಾರಣ ಮಾಡ್ತಾರೆ. ಡಿ ಕೆ ಸುರೇಶ್ ಅವರು ಈಗ ಹೊಸದಾಗಿ ಬಂದಿರೋದು ಡಾಕ್ಟರ್ ಅಂತ. ಯಾವಾಗಲೂ ಅವರೇ ಗೆಲ್ಬೇಕಿರ್ರಿ, ಕೆಲಸ ಮಾಡ್ತೀವಿ ಕೂಲಿ ಕೇಳ್ತೀನಿ ಅಂತಾರೆ ಇವರು. ದೇಶದಲ್ಲಿ ಮೋದಿ ನೋಡ್ರಿ, ಅವ್ರು ಯಾರ್ರಿ? ಅವರು ಚೌಕಿದಾರ್ ಹೇವೋ ಇನಾಮದಾರ್ ನಾವಿ ಚೌಕಿದಾರ್ರಿ ಕೊಡ್ಬೇಕ್ರಿ. ಇವಾಗ ರಾಜ್ಯದ ಕೊಟ್ಟಿದ್ದಾರೆ, ಮಾಡಲಿ. ನಾವು ಲೋಕಸಭೆಗೆಲ್ಲ ಅವ್ರಿಗೆ ಕೊಡಬೇಕು. ಯಾರಿಗೆ? ಮೋದಿನೇ. ಯಾಕೆ ಅಂದರೆ ಅವರು ಬಹಳ ಚೆನ್ನಾಗಿ ದೇಶನ ತಗೊಂಡು ಹೋಗ್ತಾರೆ ಮುಂದುಗಡೆ. ಉದಾಹರಣೆಗೆ ಕಾಂಗ್ರೆಸ್ ಸರ್ಕಾರ ಯಾರ್ರಿ ಅವ್ರು ಹೇಳ್ರಿ, ಅವ್ರಿಗೆ ಮೋದಿ ಹಂಗಿರೋಂಥ ವ್ಯಕ್ತಿ ತೋರಿಸ್ರಿ, ಅವ್ರಿಗೆ ಕೊಡ. ಅವ್ರು ಹೇಳ್ತಾರೆ ಬಿಜೆಪಿ ಲೀಡರ್ ತೋರಿಸಿ ಕರ್ನಾಟಕದಲ್ಲಿ ಅಂತ ಕೇಳ್ತಾರೆ. ಕರ್ನಾಟಕ ಬೇಡ್ರಿ, ನಮಗೆ ಕರ್ನಾಟಕ ಓಟ್ ಹಾಕೋದು, ನಾವು ಹಾಕೋದು ಮೋದಿಗೆ. ಹಂಗಾರೆ ಇಲ್ಲಿನ ಅಭ್ಯರ್ಥಿ ಲೆಕ್ಕಕ್ಕಿಲ್ಲ ನಿಮಗೆ? ಮೋದಿನೇ. ಒಂದು ನಾಯಿ ನಿಲ್ಲಿಸ್ಬಿಟ್ಟು ಮೋದಿಗೆ ಹಾಕುವಂಥದ್ದು ಹಾಕ್ತೀವಿ ನಾವು. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನವೀನ್ ಗೌಡ ಅಂತ. ನಿಮ್ಮ ಹೆಸರು? ಸತ್ಯ ಅಂತ ಸರ್. ಏನು ಇಬ್ರು ಬೆವುತಿಲ್ಲ ಏನಿಲ್ಲ, ಏನು ಮಾಡ್ತೀವಿ? ಈಗ ತಾನೇ ಬಂದಿದ್ದೀರಿ ಸರ್, ವರ್ಕೌಟ್ ಮಾಡೋಣ ಅಂತ. ವರ್ಕೌಟ್ ಮಾಡ್ತೀರಾ? ಡೈಲಿ ಮಾಡ್ತೀರಾ? 100%. ಓಕೆ, ಈಗ ಚುನಾವಣಾ ಹಬ್ಬ. ಹೌದು ಈ ಸಲ ಬೆಂಗಳೂರು ಗ್ರಾಮಾಂತರ ಹೈ ವೋಲ್ಟೇಜ್ ಕ್ಷೇತ್ರ. 100%. ಹೌದಾ? ಓ, ಯಾಕೆ ಅಂತೀರಾ? ಯಾಕೆ ಅಂದರೆ 3 ಸಲ ಈಗಾಗಲೇ ಡಿ ಕೆ ಸುರೇಶ್ ಅವ್ರು ಗೆದ್ದವ್ರೆ. ಅವರು ಹಿಂಬಾಲಕರು ಮಾತ್ರ ಬೆಳೀತಾ ಇದ್ದಾರೆ. ಇವತ್ತು ಅತ್ಯಂತ ಸ್ಪಷ್ಟವಾದಂಥ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಆತನ ಹೆಸರು ಹೃದಯವಂತ ಅಂತ. ಅತ್ಯಂತ ಹೆಚ್ಚಿನ ಮತಗಳಿಂದ ಈ ಬಾರಿ ಗೆಲ್ತಾರೆ. ಸಾಕಷ್ಟು ಬದಲಾವಣೆ ಬೆಂಗಳೂರು ಗ್ರಾಮಾಂತರದಲ್ಲಿ ಖಂಡಿತವಾಗಿಯೂ ಆಗುತ್ತೆ. ಅಲ್ಲ ಸರ್, ಫಸ್ಟ್ ಟೈಮು ಇದೇ ಹೊಸಬ್ರು ಈ ಚುನಾವಣೆಗೆ. ರಾಜಕಾರಣಕ್ಕೆ ಹೊಸದು ಯಾವುದು ಸರ್? ಅಷ್ಟು ಜನ ಪೇಷಂಟ್ಸ್ನ ಟ್ರೀಟ್ಮೆಂಟ್ ಮಾಡೋರೆ, ಇಷ್ಟೊಂದು ಸಾಫ್ಟ್ ಆಗಿರೋ ಆರ್ಟ್ನ ಕ್ಲಿಯರ್ ಆಗಿ ಎಲ್ಲ ಮಾಡೋಕ್ಕಾಗುತ್ತೆ. ಇನ್ನು ರಾಜಕಾರಣ ಯಾವುದು ಸರ್? ಅಷ್ಟೊಂದು ಈಸಿ? 100% ಎಲ್ಲ ಮಾಡ್ತಾರೆ. ಹೃದಯನ ಸರಿ ಮಾಡಕ್ ಬರೋರ್ಗೆ ಹಿಂಗ್ ಕ್ಷೇತ್ರನ ಸರಿ ಮಾಡ್ಕೊಳಕ್ಕಾಗಲ್ಲ. ಅದೊಂದು ತುಂಬಾ ಸೂಕ್ಷ್ಮವಾದಂಥದ್ದು ಹೃದಯ ಅನ್ನೋದು.
ಕ್ಷೇತ್ರ ರಫ್ ಅಂಡ್ ಟಫ್ ಆಗಿ ಹೆಂಗ್ ಬೇಕಾದ್ರೂ ಹ್ಯಾಂಡಲ್ ಮಾಡ್ಬೋದು. ಸರ್ ಡಿ ಕೆ ಬ್ರದರ್ಸ್ ಹೇಳ್ತಾರೆ ಹೌದು, ನಾವು ಅಂತ ಕುಮಾರಸ್ವಾಮಿ ದೇವೇಗೌಡರನ್ನೇ ಸೋಲ್ಸಿದೀವಿ. ರಾಜಕಾರಣ ಯಾರಪ್ಪನ ಸೊತ್ತು ಅಲ್ಲ ಈ ದಿನಮಾನಕ್ಕೆ. ದೇವೇಗೌಡರು ಸೋಲ್ತಾರೆ, ನರೇಂದ್ರ ಮೋದಿನೂ ಸೋಲ್ಬೇಕು, ಯೋಗಿಜಿನೂ ಸೋಲ್ಬೇಕು, ಎಲ್ಲರೂ ಒಂದ್ ದಿವಸ ಚುನಾವಣೆ ಅಂದ್ರೆ ಸೋಲ್ಬೇಕು. ಇಲ್ಲ ಅಂದ್ರೆ ಅವ್ರ ಕೈಲಿ ಒಳ್ಳೇದಾದ್ಮೇಲೆ ನಾವು ಚುನಾವಣೆಯಿಂದ ಹಿಂದೆ ಬರಬೇಕು. ಸೊ ನೋಡಿದ್ರಲ್ಲ, ಇಷ್ಟಿತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರ ಮನದಾಳದ ಮಾತುಗಳು. ಮತ್ತೊಂದು ಕ್ಷೇತ್ರ ಜೊತೆ ನಾನು ಬರ್ತೀನಿ, ನಿಮ್ಮ RJ ಸುನಿಲ್. ಇದು ನನ್ನ ಓಟು ನನ್ನ ಮಾತು ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.